hearts beat to the city streets. We began to feel the fire. We rise like tall buildings as the chemicals they take us higher. Nights young, it is just begun. She puts her hand ಈ ಕಡೆ ನೋಡ್ತಾ ಇದ್ದೀವಾ ಅಯ್ಯೋ ಬೇಡ ಬಿಡು ಬೇರೆ ಚಪ್ಪಲ್ ಕೊಡ್ತಾನೆ ಸರಿಗೆ ಹೇಳೋಣ ತಡಿ ಅವನು ಹೊರಗಡೆ ಹೋಗೋಣ ಡ್ಯಾಡಿ ಅಂತೆ ಮಗ ಅಷ್ಟೆಲ್ಲ ಚಡ್ಡಿ ಅಂತ ಕರ್ಕೊಂಡಿದ್ದೀಯ ಊಟ ಆಯ್ತಾ ಎಂತ ಊಟ ಮಾಡಿದೆ ಪನ್ನೀರ್ ಸೂಪರ್ ನಮಗೂ ಹಚ್ಚಿರು ಊಟಕ್ಕೆ ಕದಿದ್ರೆ ನಮಗೆ ಊಟಕ್ಕೆ ಹೋಗೋದು ಓದುತ್ತೆ ಹೆಂಗಿತ್ತು ಸ್ಕೂಲ್ದು ಫಂಕ್ಷನ್ ನಿಮಗೆ ಏನು ಬೇಕೋ ತಿನ್ನೋಕ್ಕೆ ಅಂತ ಕೇಳ್ಕೊಂಡು ನಾವು ಆರ್ಡರ್ ತಗೊಬರೋಣ ಅಂತ ಅಂದ್ಕೊಂಡಿದ್ವಿ ಕೇಳೋಣ ಸರ್ನ ಅವಾಗ ಇದು ಹಾಕೊಂಡು ಹೆಂಗಿರ್ತೀರೋ ಇದು ಎಂಥದೋ ಬಟ್ಟೆ ಜೊತೆಗೆ ಮಕ್ಕಂತೀರಾ ಸಾಕು we're gonna do it all again. We wanna chase the night, wanna dance to the light, pull stars from the sky, just two hearts run. ಹಾಂ ಅಲ್ವಾ Never sleep, never stop. ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಟೈಮ್ ಬಂದು 6:10 ಆಗಿದೆ ಇವತ್ತು ತಮ್ಮನೇರಲ್ಲಿ ನಿಮಗೆ ಗೊತ್ತಾಗಿರುತ್ತೆ ಏನು ಅಂತ ಹೇಳಿ ಇವತ್ತು ಮಗ ನೋಡೋದಕ್ಕೆ ಹೋಗೋಣ ಅಂತ ರೆಡಿಯಾಗಿದ್ವಿ ಚಿನ್ನೇನು ಬಂದಿದ್ದಾಳಲ್ಲ ಹಾಗಾಗಿ ಪ್ಲ್ಯಾನ್ ಮಾಡಿದ್ವಿ ಆಮೇಲೆ ಇವ್ರಿಗೆ ಕೇಳಿದ್ವಿ ವಾರ್ಡನ್ಗೆ ಆಮೇಲೆ ಅವರು ಬನ್ನಿ ಪರವಾಗಿಲ್ಲ ಅಂತ ಹೇಳಿದ್ರು ಯಾಕಂದರೆ ನಾವು ಸ್ಕೂಲ್ ಡೇ ಟೈಮಲ್ಲೂ ಹೋಗಿರಲಿಲ್ಲಲ್ಲ ಹಾಗಾಗಿ ನಂಗೆ ತುಂಬ ಥರದ ಮೆಸೇಜ್ಗಳು ಹಾಕಿದ್ರು ಅಂದರೆ ಸ್ಕೂಲಿಂದನೇ ಲೈವು ಕೂಡ ಬರುತ್ತೆ ನಮ್ಮ ಮಕ್ಕಳು ಬಿಟ್ಟಲ್ಲೆಲ್ಲ ಅಂತೆಲ್ಲ ಏನೇನೋ ಹೇಳಿದರು ನೋಡೋಣ ವಾರ್ಡನ್ ಹತ್ರ ಅದೇ ಮಾತಾಡ್ತೀನಿ ಇವತ್ತು ಹೋದರೆ ಫೋಟೋ ವೀಡಿಯೋ ಏನಾದರೂ ಇದೆಯಾ ಅಂತ ಕೇಳಿಬಿಟ್ಟು ಅದನ್ನು ಕೂಡ ನೋಡೋಣ ಅಂತ ಇದ್ದೀನಿ ನನಗೆ ಊರಿಗೆ ಹೋಗಿದ್ದೆ ಅಲ್ಲ ನಂಗೆ ಅದೇ ಕಾರಣಕ್ಕೇ ನಂಗೆ ಅರ್ಧ ಅಲ್ಲಿ ಹೋಗಿಲ್ಲ ಅನ್ನೋ ಬೇಜಾರಲ್ಲಿ ನನಗೆ ಎಷ್ಟು ಬೇಜಾರಾಗ್ತಾಯಿತ್ತು ಅಂದರೆ ಅಷ್ಟು ಬೇಜಾರಾಗ್ತಾಯಿತ್ತು ಆದರೆ ಇವತ್ತು ನಂಗೆ ಯಾಕೋ ಗೊತ್ತಿಲ್ಲ ನಾನು ನಿನ್ನೆ ಒಂದು ಆ್ಯಕ್ಸಿಡೆಂಟ್ ಆಯಿತು ನಮ್ಮ ರಿಲೇಷನಲ್ಲೇ ಒಂದು ಹುಡುಗ ತೀರ್ಕೊಂಡ ನಂಗೆ ಅದನ್ನು ಕೇಳ್ದಂಗಿಂದ ನನಗೆ ಅದೊಂಥರ ನಾವು ಆ ಮಕ್ಕಳು ಏಜ್ ಅವ್ರು ಏನಾರು ಆದರೆ ತುಂಬ ಇದು ಮಾಡ್ಕೊತೀವಲ್ಲ ನಂಗೆ ನಿನ್ನೆ ರಾತ್ರಿ ನಾನು ನಿದ್ದೆನೇ ಮಾಡಿಲ್ಲ ಯಪ್ಪ ಹಿಂಗೆಲ್ಲ ಆಗ್ಬಿಟ್ರೆ ಜೀವನ ಮಾಡೋದು ಅನ್ನೋ ಥರ ಅನ್ನಿಸ್ತು ಅಷ್ಟೇ ಮತ್ತೇನಿಲ್ಲ ಅದೇ ನಮ್ಗೆ ರಾತ್ರಿ ಇಡೀ ಒಂಥರ ನಿದ್ದೆನೂ ಇಲ್ಲ ಒಂಥರ ಹೆದರಿಕೆ ಥರ ಏನೇನೋ ಒಂದೊಂಥರ ಅನ್ನಿಸ್ತಾ ಇತ್ತು ಇಂಜಿನಿಯರಿಂಗ್ ಸ್ಟೂಡೆಂಟ್ ಹುಡುಗ ಅವನು ತೀರೋದ ಏನು ಹೇಳೋಕ್ಕಾಗಲ್ಲ ನಮ್ಮ ಚಿನ್ನಿಯರು ಮೊನ್ನೆ ಎಂಥದೋ ಕಾಲೇಜಿಂದ ಏನೋ ಒಂದು ಬೇಕು ಅಂತ ಹೇಳಿ ಬೈಕಲ್ಲೇ ಹೋಗಿದ್ರಂತೆ ಅದೇ ಹೇಳ್ತಾ ಇದ್ದೆ ಅವಳಿಗೆ ನೀವು ದುಡ್ಡು ಉಳ್ಸೋಕೆ ಹೋಗ್ತೀರಾ ನಿಮಗೆ ಜೀವದ ಬೆಲೆ ಗೊತ್ತಿಲ್ಲ ಅಂತ ನಾನು ಬೈತಾ ಇದ್ದೆ ಅವತ್ತೆಲ್ಲಿಗೋ ಬೇರೆ ಕಡೆನೂ ಹೊರಟಿದ್ರು ಅಲ್ಲಿಗೆ ಹೋಗೋದು ಕ್ಯಾನ್ಸಲ್ ಆಗಿ ಇಲ್ಲೇ ಯಾವುದೋ ಒಂದು ಫಾರ್ಮ್ ಹೌಸಿಗೆ ಹೋಗಿದ್ರಂತೆ ಅದು ಹತ್ರನೇ ಅಂತೆ ಹತ್ರ ಆಗಲಿ ದೂರ ಆಗಲಿ ಎಲ್ಲ ಸೇರಿ ದುಡ್ಡು ಹಾಕ್ಕೊಂಡು ಒಂದು ಕಾರು ಅಥವಾ ಏನಾದರೂ ಒಂದು ಮಾಡಿಸ್ಕೊಂಡು ಹೋದರೆ ಬರಲ್ವಾ 7-8 ಜನ ನಾನು ಅದು ನಮ್ಮ ಮನೆಯವರಿಗೂ ನಾನು ಹೇಳೋಕ್ಕೆ ಹೋಗಿಲ್ಲ ಅವ್ರು ಹೆಂಗೆ ಹೋಗಿ ಬೈಕಲ್ಲಿ ಹೋಗಿದ್ದಾಳೆ ಅಂತ ಹೇಳಿದರೆ ಅವರು ಬೈತಾರೆ ಅಂತ ಹೇಳಿ ಇನ್ನು ಅದೇ ಇದು ಉದಾಹರಣೆ ಕೊಟ್ಟು ಅವರಿಗೆ ಹೇಳಬೇಕಾಗುತ್ತೆ ಎಲ್ಲಾದರೂ ಹೋಗೋದಿದ್ರೆ ಏನು ನಮಗೆ ಅವ್ರು ಅಲ್ಲಿ ಇರೋದ್ರಿಂದ ನಮಗೆ ಅಲ್ಲಿ ಏನು ನಡೀತಾ ಇದೆ ಅನ್ನೋದೇ ಗೊತ್ತಾಗಲ್ಲ ಒಂದೊಂದ್ಸಲ ನಿಜ ಹೇಳಿದ್ರು ನಂಬಬೇಕಾಗತ್ತೆ ಸುಳ್ಳು ಹೇಳಿದ್ರು ನಂಬಬೇಕು ಆಗೋ ಪರಿಸ್ಥಿತಿ ಪಾತ್ರೆ ಅಷ್ಟೇ ತೆಗೆದಿಟ್ಟೆ ನೀರು ಕುಡಿಬೇಕು ಹಾಗೆ ಬೇಗ ಹೊರಡೋಣ ಅಂತ ದೋಸೆಗೆ ನೆನೆಸಿದೆ ನೆನೆ ಚಿನ್ನಿ ಟೊಮೆಟೊಕಾಯಿ ಚಟ್ನಿ ಬದನೆಕಾಯಿ ಚಟ್ನಿ ಎರಡೂ ಮಾಡಲ್ಲ ಹಿಟ್ಟು ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ ಅವಳಿಗೆ ಪಡ್ಡು ತಿನ್ನಬೇಕು ಅನಿಸಿದೆಯಂತೆ ಹಾಗಾಗಿ ಹಿಟ್ಟೇನಾದರೂ ಉಳಿದ್ರೆ ನಾಳೆ ಪಡ್ಡು ಮಾಡ್ತೀನಿ ಇವತ್ತು ಮಗನ ನೋಡೋಕ್ಕೆ ಹೋಗೋ ಖುಷಿನೇ ಇಲ್ಲ ಇದನ್ನು ಕೇಳಿ ಇಲ್ಲ ಅಂದರೆ ನನಗೆ ನಿನ್ನೆಯಿಂದ ಯಾವಾಗ ಹೋಗ್ತೀನೋ ಅನ್ನೋ ಥರ ಅನ್ನಿಸ್ತಾ ಇತ್ತು ಅದೊಂದು ಇನ್ಸಿಡೆಂಟ್ ಕೇಳಿದ ಮೇಲೆ ಸ್ವಲ್ಪ ಬೇಜಾರು ಥರ ಅನ್ನಿಸ್ತಾ ಇದೆ ನಮ್ಮನೆಯವ್ರಿಗೆ ಅಂದೆ ನೆಕ್ಸ್ಟ್ ವೀಕ್ ಹೋಗೋಣವಾ ಅಂತ ಅಂದೆ ನಮ್ಮನೆಯವ್ರಿಗೆ ಏನಂದರೆ ಮತ್ತೆ ಹಲ್ಲುನೋವು ಶುರುವಾಗಿದೆ ಅಂದರೆ ಅದು ಇಲ್ಲಿರೋ ಹಲ್ಲದು ಅದು ಏನದು ಅದು ಸೌದು ಹೋಗಿದೆಯಂತೆ ಹಲ್ಲು ಚೆನ್ನಾಗೇ ಅಂದರೆ ಇದೇನಾಗಿಲ್ಲ ಗಿಳಕ ಏನಾಗಿಲ್ಲ ಹಲ್ಲು ಸೌದು ಹೋಗಿದೆ ಅದನ್ನು ಕೀಳೋಣ ಅಂತ ಅದು ಇಲ್ಲಿ ಎಂಡಲ್ಲಿರೋ ಹಲ್ಲು
ಅಂತ ಹೇಳಿದಾರಂತೆ ಡಾಕ್ಟ್ರು. ಇಲ್ಲಾಂದರೆ ಅದಕ್ಕೇನೋ ಬೇರೆ ಥರ ಏನೋ ಒಂದು ಮಾಡೋಣ ಅಂತಲೂ ಅಂದಿದ್ದಾರಂತೆ. ನಾನು ಹಲ್ಲು ಕೀಳ್ಸೋದು ಬೇಡ ಅಂತ, ಅದಕ್ಕೆ ಬೇರೆ ಏನಾದರೂ ಅದು ಮತ್ತೆ ಸೌದಿರೋದಕ್ಕೆ ಏನೋ ಮಾಡ್ತಾರಂತಪ್ಪ, ನನಗೂ ಗೊತ್ತಿಲ್ಲ. ನನಗೂ ಈ ಕಡೆ ಹಲ್ಲು ಸೌದಿದೆ ಅಂತ ಹೇಳಿದರು. ಈ ಮೇಲ್ಗಡೆ ಹಲ್ಲು ಸರಿ ಮಾಡ್ಸೋಕ್ಕೆ ಹೋದಾಗ ನಾನು ಅವ್ರ ಜೊತೆ ಹೋದರೆ ನಾನು ಸಾಗರ ಇಲ್ಲ, ಅವರು ಇಲ್ಲೇ ಇದರಲ್ಲಿ ತೋರಿಸ್ತೀನಿ ಅಂತ. ರಿಪ್ಪನ್ಪೇಟೆಯಲ್ಲಿ ಯಾರು ಒಳ್ಳೆ ಹಲ್ಲು ಡಾಕ್ಟ್ರ್ ಇಲ್ಲ. ನಾನು ಹಲ್ಲು ಹಾಳು ಮಾಡೋ ಡಾಕ್ಟ್ರ್ ಇದ್ದಾರೆ ಬಿಟ್ಟರೆ ಹಲ್ಲು ಸರಿ ಮಾಡೋ ಡಾಕ್ಟ್ರ್ ಯಾರೂ ಇಲ್ಲ. ನಮ್ಮ ಭಾಷೆಯಲ್ಲಿ ಬೇರೆ ಏನೋ ಹೇಳ್ತಾರೆ, ಆ ಥರ ಆಗುತ್ತೆ ಅದು. ಅದಕ್ಕೆ ಅವರು ಹೊಸನಗರ ಹೋಗ್ತಾರೆ, ಸಾಗರ ಹೋಗಲ್ಲ. ಹೊಸನಗರ ನಮಗಿಲ್ಲೇ ಹತ್ತಿರ ಆಗುತ್ತಲ್ಲ, ಸಾಗರ ಹೋಗೋದಿಲ್ಲ ನಾನು. ಹೊಸನಗರ ಹೋಗಿ ಬೇರೆ ಡಾಕ್ಟ್ರ್ ಹತ್ರ ತೋರಿಸ್ತೀನಿ ಅಂತ ಹೇಳ್ತಾಯಿದ್ರು. ಅದೇ ಈಗ ಬಿಸಿ ನೀರು ಕುಡ್ಕೋಬೇಕು, ನೀರು ಕುಡ್ದಿಲ್ಲ. ನನಗೆ ಬೇಜಾರು ಥರ ಅನ್ನಿಸ್ತಾ ಇದೆ. ನೀರು ಕುಡ್ಕೊಂಡು ಕೆಲಸ ಶುರು ಮಾಡ್ತೀನಿ, ಎಲ್ಲ ಒರೆಸ್ಕೊಂಡ್ಬಿಡ್ತೀನಿ ಅವ್ರು ಬರೋದ್ರೊಳಗೆ. ಚಟ್ನಿಗೆ ಹೆಂಗಿದ್ರು ಟೊಮೆಟೊ ಕಾಯಿ ಕೊಯ್ದಿದ್ದೆ, ನೆನ್ನೆದೇ ಇದೆ, ಸುಮಾರಿದೆ ಟೊಮೆಟೊ ಕಾಯಿ. ಚಿನ್ನಿಗೆ ಅಂತಲೇ ನಾನು ಊರಲ್ಲಿ ಅತ್ತೆ ಸೊಸೆ ಕೊಟ್ಟಿದ್ಲಲ್ಲ, ಅದನ್ನು ಇಸ್ಕೊಬಂದಿದ್ದೆ ಅಮ್ಮನ ಹತ್ರ. ನನಗಿಲ್ಲಿ ಎಷ್ಟಿದೆ ಏನು ಅನ್ನೋದು ಗೊತ್ತಿರಲಿಲ್ಲಲ್ಲ, ಹಾಗಾಗಿ ಸುಮಾರು ಟೊಮೆಟೊ ಕಾಯಿ ಇದೆ. ಯಾರಿಗಾರು ಹಾಗೆ ಕೊಟ್ಟೊಂದಿಷ್ಟು ಖಾಲಿ ಮಾಡ್ತೀನಿ, ಹಣ್ಣಿಗೆ ಇಟ್ಕೊತೀನಿ, ಗ್ರೇವಿ ಮಾಡೋದಕ್ಕಾಗುತ್ತೆ ಅಂತ. ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡಿ. ನಾನು ಮಗನ ಸ್ಕೂಲ್ ಡೇ ಹೋಗಿಲ್ಲ ಅಂತ, ಅವನು ನೋಡಿಲ್ಲ ಅಂತ ಪಾಪ ಅದು ಪದೇ ಪದೇ ಕರೀತಾ ಇತ್ತಲ್ವ. ನಾನು ಎಷ್ಟು ಬೇಜಾರು ಮಾಡ್ಕೊಂಡಿದ್ದೆ ಗೊತ್ತಾ. ನನಗೆ ಅದೇ ಅನ್ನಿಸ್ತಾಯಿತ್ತು, ಇನ್ನು ಆ ತಾಯಿಗೆ ಪಾಪ ಆ ಮಗನ ಮುಖ ನೋಡೋಕ್ಕೆ ಸಿಗೋದಿಲ್ಲ. ಅದು ಹೆಂಗೆ ಮರಿತಾರೋ, ಅದು ಏನು ಮಾಡ್ಕೊತಾರೋ ನಿಜವಾಗ್ಲೂ ನಂಗೆ ಗೊತ್ತಿಲ್ಲ. ನಾನು ನಮ್ಮನೆಯವರು ಅದನ್ನೇ ಯೋಚನೆ ಮಾಡ್ತಾಯಿದ್ವಿ, ಯಪ್ಪ ಎಷ್ಟು ದೇವರು ಕ್ರೂರಿ ಇರ್ತಾನೆ ಅಂತ ಹೇಳಿ. ಹೆಂಗೆ ಮರಿತಾರೆ ಅಷ್ಟು ದೊಡ್ಡ ಹುಡುಗನ, ಏನೋ ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ. ಅದೇ ನಂಗೆ ನಿನ್ನೆಯಿಂದ ಒಂಥರ ಕೇಳಿದಾಗಿಂದನೂ ಒಂಥರ ಅಷ್ಟು ಹೊಟ್ಟೆಲೆಲ್ಲ ಸಂಕಟ, ಏನೋ ಒಂಥರ ಅನ್ನಿಸ್ತಾ ಇತ್ತು. ನಾನು ಶ್ರೇಯನ್ ನೋಡೋಕ್ಕೆ ಹೋಗ್ತೀನಿ ಅನ್ನೋ ಖುಷಿನೂ ಇರಲಿಲ್ಲ. ಬೆಳಗ್ಗೆ ಒಂಥರ ಅದೇ ನನ್ನ ತಲೆಯಲ್ಲಿ ನಡೀತಾನೇ ಇತ್ತು. ಹಾಗೆ ಇವತ್ತು ಬರೀ ಟೊಮೆಟೊ ಕಾಯಿ ಚಟ್ನಿ ಮಾತ್ರ ಮಾಡ್ತೀನಿ, ಮತ್ತು ಬೇರೆ ಏನೂ ಮಾಡಲ್ಲ. ಯಾಕೆ ದೋಸೆ ಮಾಡಿದೆ ಅಂದರೆ ಮತ್ತು ಸಂಜೆ ಬಂದಮೇಲೆ ನನಗೆ ಏನೂ ಮಾಡೋಕ್ಕೆ ಬೇಡ ಅನ್ನೋ ಥರ ಅನಿಸುತ್ತೆ. ಹಾಗಾಗಿ ದೋಸೆ ಹಿಟ್ಟನ್ನು ಮಾಡಿಕೊಂಡೆ. ಮತ್ತು ಚಿನ್ನಿನೂ ಬಂದವಳು, ನಾನು ದೋಸೆ ಟೊಮೆಟೊ ಕಾಯಿ ಚಟ್ನಿ ತಿನ್ನಲೇಬೇಕು ಅಂತ ಹೇಳಿದ್ಲು, ಹಾಗಾಗಿ ಅದನ್ನೇ ಮಾಡ್ತಾಯಿದ್ದೀನಿ. ಇವತ್ತು ನಾನು ನಮ್ಮ ಮನೆಯಲ್ಲಿ ಬೆಳೆದಿರೋದನ್ನೇ ಕೊಯ್ದಿದ್ದೆ ಅಲ್ಲ, ನಿಮಗೆ ತೋರಿಸಿದ್ದೆ, ಅದರಲ್ಲೇ ಮಾಡ್ತಾಯಿದ್ದೀನಿ. ಅತ್ತೆ ಮನೆಯಿಂದ ತಂದಿರೋದು ತುಂಬ ಚೆನ್ನಾಗಿದೆ ಟೊಮೆಟೊ ಕಾಯಿ. ಆ ಟೊಮೆಟೊ ಕಾಯಿನ ಹಾಗೆ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ, ಮತ್ತು ಇನ್ಯಾವಾಗಾದರೂ ಮಾಡೋದಕ್ಕಾಗುತ್ತೆ ಅಂತ. ಸ್ವಲ್ಪ ಜಾಸ್ತಿನೇ ಟೊಮೆಟೊ ಕಾಯಿ ಚಟ್ನಿ ಮಾಡ್ಕೊತೀನಿ, ಸಂಜೆಗೂ ಆಗುತ್ತೆ ಅಂತ. ಆದರೆ ಸಂಜೆಗೆ ಅದು ಸಾಕಾಗಲೇ ಇಲ್ಲ. ಮತ್ತೆ ಬಂದು ನಾನು ಬದನೆಕಾಯಿ ಚಟ್ನಿನ ಮಾಡಿದೆ ಸಂಜೆ. ಹಾಗೆ ದೋಸೆ ಹಿಟ್ಟು ಹುಳಿ ಬಂದಿದೆಯಾ ಅಂತ ನೋಡ್ತಾ ಇದ್ದೀನಿ. ಹುಳಿ ಚೆನ್ನಾಗಿ ಬಂದಿತ್ತು. ಇವಾಗ ಚಳಿ ಇರೋದಕ್ಕೆ ಸ್ವಲ್ಪ ಹುಳಿ ಬರೋದಿಲ್ಲ ದೋಸೆ ಹಿಟ್ಟು, ಅಂದರೆ ತುಂಬ ಉಬ್ಬಿ ಬರೋದಿಲ್ಲ, ಇಲ್ಲಾಂದರೆ ಉಕ್ಕಿ ಹರಿದು ನಿಂತಿರುತ್ತೆ. ಈಗ ಅಷ್ಟೆಲ್ಲ ಆಗೋದಿಲ್ಲ, ಜಸ್ಟ್ ಒಂಚೂರು ಹುದುಗದು ಅಂತಾರಲ್ವ, ಆ ಥರ ಆಗಿತ್ತು ಅಷ್ಟೇ. ಟೊಮೆಟೊ ಕಾಯಿ ಚಟ್ನಿಗೆ ನಾನು ಸ್ವಲ್ಪ ಎಣ್ಣೆ ಹಾಕಿ ಹಾಗೆ ಹಸಿಮೆಣಸನ್ನು ಹಾಕಿದ್ದೀನಿ. ಟೊಮೆಟೊ ಕಾಯಿನ ಚೆನ್ನಾಗಿ ಕಲ್ಲರ್ ಬದಲಾಗೋ ತನಕ ಹುರ್ಕೋಬೇಕು. ಹಾಗೆಯೇ ಊರಿಂದ ತಂದಿರೋ ನುಗ್ಗೆ ಸೊಪ್ಪಿತ್ತಲ್ವ, ಅದರದ್ದು ಜ್ಯೂಸನ್ನ ಮಾಡ್ತಾಯಿದ್ದೀನಿ ನನಗೆ ಮತ್ತು ನಮ್ಮ ಮನೆಯವರಿಗೆ. ಆದರೆ ಅದು ಇನ್ನೊಂದು ಸ್ವಲ್ಪ ಹಾಕಬೇಕಾಗಿತ್ತು, ಒಂದು ಸ್ವಲ್ಪ ಮಾತ್ರ ಆಯಿತು. ಅದರಲ್ಲೇ ಒಂದೊಂದು ಗುಟುಗಷ್ಟು ಇಬ್ಬರು ಕುಡಿದ್ವಿ. ಹಾಗೆಯೇ ಈಗ ಟೀನ ಕುಡಿತಾ ಇದ್ದೀನಿ. ಟೀ ಕುಡಿದು ತಿಂಡಿ ಎಲ್ಲ ಮಾಡಿಬಿಟ್ಟು ಇನ್ನು ಹೊರಡಬೇಕು. ನಮ್ಮ ಮನೆಯವ್ರು ಬೇಗ ಹೊರಡು ಅಂತಿದ್ದಾರೆ. ಆದರೆ ನನಗೆ ಯಾಕೋ ಗೊತ್ತಿಲ್ಲ, ಕೆಲಸನೂ ಮಾಡೋಕ್ಕೂ ಬೇಡ, ನನಗೆ ಏನೋ ಬೇಡ ಥರ ಅನ್ನಿಸ್ತಾ ಇತ್ತು. ಹೊರಟ್ವಿ. ಟೈಮ್ ಬಂದು 10 ಗಂಟೆ. ಏನೋ ಇಲ್ಲ, ಇದು ಕಾರ್ತಿಕ ಮಾಸದಲ್ಲಿ ದೀಪ ಮಾಡ್ತಾರಲ್ಲ ಅದು. ಹೊರಟ್ವಿ. ಬೇಗ ಹೋಗೋಣ ಅಂತ ನಮ್ಮ ಮನೆಯವರು. ಆದ್ರೆ ಏನಂದ್ರು ಒಂಥರ ಇವತ್ತು ಮನಸ್ಸಿಗೆ ಒಂಥರ ಕಿರಿಕಿರಿ ಅನಿಸ್ತಿತ್ತಲ್ಲ. ಎಷ್ಟು ಕೆಲಸ ಮಾಡಿದ್ರು ಒಂಥರ ಕೆಲಸನೇ ಸಾಕ್ತಿರ್ಲಿಲ್ಲ. ನಮ್ಮ ಮನೆಯವ್ರು ಬಂದ್ರು, ಇವತ್ತು ಏನೂ ಕೆಲಸ ಆಗಿತ್ತು ನಂದು. ಅಂದರೆ ನೆಲ ಎಲ್ಲ ಒರೆಸೇ ಆಗಿತ್ತು. ಚಿನ್ನಿಗೆ ತಿಂಡಿ ಕೊಡೋಣ ಅಂತ ದೋಸೆ ಹಂಚಿಟ್ಟೆ. ಅಷ್ಟೊತ್ತಿಗೆ ನನ್ನ ಮೊಬೈಲ್ ಹಾಳಾಯಿತು, ಹಳೆ ಮೊಬೈಲ್. ಅದಕ್ಕೂ ಹಳೆ ಮೊಬೈಲ್ ತುಂಬ ಕೈ ಕೊಡ್ತಾ ಇದೆ, ಯಾಕೆ ಅಂತ ಗೊತ್ತಿಲ್ಲ. ಅದು ಫುಲ್ ಹಾಳಾಗೋ ತನಕ ಯೂಸ್ ಮಾಡ್ಬೇಕಂತ ನಂದು ಒಂದು ಪಟ್ಟು ಹಿಡ್ದಿದ್ದೀನಿ. ಯಾಕಂದರೆ ಹೊಸ ಮೊಬೈಲ್ ತಗೊಳ್ಳೋಕ್ಕೆ ಆಗಲ್ಲ. ಈಗ ಮೊನ್ನೇನು 1 ವರ್ಷ ಆಗಿಲ್ಲ, ಬರೀ ಮೊಬೈಲ್ಗೆ ದುಡ್ಡು ಹಾಕೋದಾಗಿದೆ. ನಾನು ಅವತ್ತು ಯಾರಿಗೋ ಗಿಂಬಲ್ ತಗೋ ಅಂತಾರೆ ಅಂತ ಹೇಳಿದೆ ಗೊತ್ತಾ. ಗಿಂಬಲ್ ಅಂದರೆ ಅದು ಟ್ರೈಪೋಡ್ ಥರನೇ ಇರುತ್ತೆ. ಅದು ನಾನು ಈಗ ಓಡಾಡ್ತಾ ವಿಡಿಯೋ ಮಾಡಬೇಕಿದ್ರೆ ಹಿಡ್ಕೊಳ್ಳೋದು ಬೇಡ, ಅದು ನಾನು ಯಾವ್ಯಾವ ಕಡೆ ಓಡಾಡ್ತೀನೋ ಆ ಥರ ಎಲ್ಲ ಇರುತ್ತೆ. ಮತ್ತು ಈಗ ಕಾರಲ್ಲೆಲ್ಲ ವಿಡಿಯೋ ಮಾಡಬೇಕಿದ್ರೆ ಅದು ಶೇಕ್ ಆಗಲ್ಲ ಅದು. ಹಾಗಾಗಿ ನಮ್ಮ ಮನೆಯವರಿಗೆ ಹಲ್ಲು ನೋವು ಕಮ್ಮಿನೇ ಆಗಿಲ್ಲ. ನೆನ್ನೆಯಿಂದ ಮತ್ತೆ ಹಲ್ಲು ನೋವು ಶುರುವಾಗಿದೆ. ಇಷ್ಟು ದಿನ ಇರಲಿಲ್ಲ. ಹನುಮಂತನ ಮುಖ ಆಗಿದೆ ನಂಗೆ ನೆನ್ನೆಯಿಂದ. ಅವರು ನೋಡ್ದಾಗಿಂದ ನನಗೆ ಇನ್ನೂ ಕಿರಿಕಿರಿ. ನಮ್ಮನೆಯವ್ರು ಅನ್ನೋದು
ಇವತ್ತು ನಿನ್ನೆ ಶನಿವಾರ ಆಗಿತ್ತು, ನಿನ್ನೆ ಸಂಜೆ ಮೇಲೆ ಶುರುವಾಗಿದೆ. ಸಂಜೆ ಸ್ವಲ್ಪ ದಪ್ಪ ಆಗಿತ್ತು. ಇವತ್ತು ಭಾನುವಾರ ಬೇರೆ, ಮತ್ತು ಮಗಂಗೆ ನೋಡೋಕೆ ಬೇರೆ ಹೋಗ್ಬೇಕು ಅಂತಿದ್ವಲ್ಲ, ಹಾಗಾಗಿ ಇವತ್ತೇನು ಹೋಗಲ್ಲ. ಅವ್ರು ನಾಳೆನೂ ಹೋಗಲ್ಲ ಅನ್ಸುತ್ತೆ ಅಲ್ಲ, ನಾಳೆ ಕೊನೆ ತೆಗಿತಾರೆ ಮತ್ತೆ, ಗೊತ್ತಿಲ್ಲ. ಅವ್ರು ಹೋಗೋ ತನಕ ನಾನು ಮಾತ್ರ ಕಿರಿಕಿರಿ ಮಾಡೇ ಮಾಡ್ತೀನಿ. ಎಂತದ ಹೇಳಬೇಕು ಅನ್ಕೊಂಡೆ. ಎಂತದ್ರಿ? ಹಾಂ, ನಮ್ಮನೆಯವರು ಅವಾಗ ಎಂತ ನೋಡಿ ಹೇಳಿದ್ರಿ? ಅವಾಗೆಲ್ಲ ವಿಡಿಯೋರು ಬರ್ತಿದ್ರು. ಹಾಂ, ಸುಮ್ಮನೆ ಮನ್ಸಿಗೆ ಬಂತು. ಯಾಕೆ ತುಂಬ ಟ್ರಾಫಿಕ್ ಇದೆ ಅಲ್ಲ ರೀ, ಹೇಳ್ತಾ ಇದ್ರು. ಈಗ ಅದೇ ಹೇಳ್ತಾ ಇದ್ದಾರೆ, ನಾನೆಲ್ಲ ಇವ್ರೇನೋ ನೋಡಿ ಹೇಳ್ತಾ ಇದ್ದಾರೆ ಅಂತ. ಕರಡಿ ಹಿಡ್ಕೊಂಡು ಬರ್ತಾ ಇದ್ರು, ಮಂಗನ ಹಿಡ್ಕೊಂಡ್ ಬರ್ತಿರ್ಲಿಲ್ಲ. ಹೌದಾ? ಹಾವು ಹಿಡ್ಕೊಂಬರೋರು, ಹಾವಾಡಿಗರು ಹಾವು ಹಿಡ್ಕೊಂಡು ಹಾವುನ ಪುಂಗಿಯಲ್ಲಿ ಊದಾರು, ಬುಟ್ಟಿಯಲ್ಲಿ ಹಿಡ್ಕೊಂಬರೋರು. ಆಮೇಲೆ ನಮ್ಮಲ್ಲಿ ಜಲಾಲಿ ಅಂತ ಒಂದು ವೇಷ ಹಾಕಾರ. ಅದು ಯಾವುದೋ ಮುಸ್ಲಿಂ ಹಬ್ಬಕ್ಕೆ ಹಿಂದೂ ಮುಸ್ಲಿಂ ಸೇರಿಸಿ ಮಾಡೋರು ಆ ಹಬ್ಬನ. ಯಾವ ಹಬ್ಬ ಅಂತ ನಂಗೆ ಈಗ ಮರ್ತೋಗಿದೆ. ಅದು ಮರದ್ದು ಮುಖವಾಡ ಹಾಕೊಂಡು ಬರೋರು. ಇವತ್ತು ಯಾಕೆ ಇಷ್ಟು ಅಲ್ಲ, ಇಲ್ಲೆಲ್ಲ ರೋಡಲ್ಲಿ ಓಡಾಡೋದೇ ಇಲ್ಲ ವೆಹಿಕಲ್ಗಳು. ಇವತ್ತು ತುಂಬ ಓಡಾಡ್ತಾ ಇದ್ದಾವೆ. ಯಾರಿಗಾರು ನೆನಪಿದೆ ಅಂತ ನಂಗೆ ಕಮೆಂಟಲ್ಲಿ ಹೇಳಿ. ಊರೂರಲ್ಲಿ ಇರಲಿಲ್ಲ ಅಂತೆ, ನಮ್ಮೂರ ಕಡೆ ಮಾಡ್ತಿದ್ರು. ಸೊಂಟಕ್ಕೆ ಕಂಬಳಿ ಸುತ್ಕೊಳ್ಳೋರು, ಮರದ ಮುಖವಾಡ ಹಾಕೋರು, ಆಮೇಲೆ ಅದು ಕೈಯಲ್ಲಿ ಅದೇ ನವಿಲ್ಗರಿನ ಎಂತದ ಹಿಡ್ಕೊಂಡು ಹೊಡಿಯೋರು. ಯಪ್ಪ ಅದು ಆಮೇಲೆ ಸೊಂಟಕ್ಕೆ ಫುಲ್ ಗೆಜ್ಜೆ ಕಟ್ಕೊಳ್ಳೋರು. ಅದು ಬರ್ಬೇಕಿದ್ರೆ ಗಲ್ 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 ಅಂತ. ಅವೆಲ್ಲ ಈಗ ಇಲ್ವೇ ಇಲ್ಲ. ನಾವು ಅದು ಹಂಗಂದ್ ಜಲಾಲಿ ಬಂತು ಅಂದ್ರೆ ಸಾಕು, ನಾವು ಅಷ್ಟು ಹೆದರ್ತಾ ಇದ್ವಿ. ಈ ಹಾಸಿಗೆಲೆಲ್ಲ ಸುಸು ಮಾಡ್ತಾರೆ ಗೊತ್ತಾ, ಅವರಿಗೆಲ್ಲ ಹೊಡ್ಸೋರು, ಹಂಗೆಲ್ಲ ಮಾಡೋರು. ಅವಾಗ ಎಲ್ಲರೂ ಹೆದರ್ತಿದ್ವಿ. ನಮ್ಮ ಅಜ್ಜಿ ಕೂಡ ಹೆದರೋರಪ್ಪ, ಯಾವ್ದಂತ ನನಗೂ ಅಷ್ಟು ನೆನಪಿಲ್ಲ. ನಮ್ಮ ಸೈಡ್ ತುಂಬಾ ಮಾಡೋರು. ಆಮೇಲೆ ಮರದ ಮುಖವಾಡ ಎಲ್ಲ ಬಿಟ್ಟು, ಆಮೇಲೆ ಈ ಪ್ಲಾಸ್ಟಿಕ್ದೆಲ್ಲ ಬರೋದಲ್ಲ ಜಾತ್ರೆಲಿ, ಅದೆಲ್ಲ ಹಾಕೊಂಡ್ ಬರೋರು. ಆದ್ರೆ ಅದು ನಿಜವಾಗ್ಲೂ ಅದು ಮರದ ಮುಖವಾಡ ಮಾಡಿ ಹಾಕೊಂಡ್ ಬರೋರು. ಯಾವ್ದೋ ಹಬ್ಬ ಕಂಡ್ರೆ ನಂಗೆ ಮರ್ತೋಗಿದೆ ಇವಾಗ. ನಮ್ ಕಡೆ ಇದೆ. ಈ ನಮ್ಮ ಅಮ್ಮ ಊರಿಗೆ ಹೋದಾಗ ನಮ್ಮ ಅಮ್ಮಂಗೆ ಕೇಳಿದ್ರೆ ಗೊತ್ತಾಗುತ್ತೆ. ಆಮೇಲೆ ಗಾಳಿ ಮರೆಯರು ಅಂತ ಬರ್ತಿದ್ರಲ್ಲ, ಇವತ್ತು 2 ನಾಯಿ ಸತ್ತೋಗಿದ್ ನೋಡಿದ್ವಿ. ಇವತ್ತು ಯಾಕೋ ನಂಗೆ ಒಂಥರ ರಗಳೆ ಅನಿಸ್ತಾ ಇದೆಯಪ್ಪ, ಎಂತಕ್ಕಂತ ಗೊತ್ತಿಲ್ಲ. ಅಲ್ಲೂ ಒಂದು ನಾಯಿ ಸತ್ತೋಗಿತ್ತು, ಇಲ್ಲೂ ಒಂದು. ನೋಡಿದ ತಕ್ಷಣ ಒಂಥರ ಹೊಟ್ಟೆ ಸಂಕಟ ಆದಂಗೆ ಆಗ್ಬಿಡುತ್ತೆ. ಎಂಥದೋ ಹೇಳ್ತಾ ಇದ್ದೆ ನೋಡಿ, ಎಂಥದೋ ಹೇಳೋದು ಏನಾರು ಒಂದು ಮಧ್ಯೆ ಒಂದು ಬಾಯಿ ಬಂದ್ಬಿಡುತ್ತೆ. ಅಮ್ಮ ಇಲ್ಲೇನು ಗೊತ್ತಾ, ಈ ಜೋಕಾಲಿಲಿ ಕುತ್ಕೊಂಡಂಗೆ ಅದು ಆ ಥರ ಇದೆ. ನಾವು ಹೊಸನಗರ ಹೋಗ್ಬೇಕಿದ್ರೆ ಅಷ್ಟು ಅಲ್ಲೊಂದು ಕಡೆ ಇತ್ತಲ್ಲ ರೀ, ಹೊಸನಗರದಿಂದ ನಮ್ಮೂರಿಗೆ ಹೋಗ್ತಾ ಈ ಜಾಗದಲ್ಲಿ ಇದಿದೆ. ಹಿಂಗಿಡಿದ ತಕ್ಷಣ ಹೊಟ್ಟೆಲ್ಲ ಒಂಥರ ಆಗುತ್ತೆ. ಬೇಗ ಹೋಗೋಣ ಅಂತ ಏನೋ ಮಾತಾಡಿದ್ದು ನಿಜ. ಆದರೆ ಮನೆ ಬಿಡೋಷ್ಟೊತ್ತಿಗೆ 10 ಗಂಟೆ 9:45 ಆಗಿತ್ತು. 9 ಗಂಟೆಗೆ ಹೊರಡೋಣ ಅಂತ ಹೇಳಿದರು. ನನ್ನ ಕೆಲಸ ಮುಗಿದೇ ಇರೋದಕ್ಕೆ ಸ್ವಲ್ಪ ಲೇಟ್ ಆಯಿತು. ಇಲ್ಲಾಂದರೆ ಯಾವಾಗಲೂ ಅಷ್ಟೇ, ನಮ್ಮ ಮನೆಯವರು 9 ಗಂಟೆ ಅಂದರೆ ನಾನು 8:45ಗೆ ಎಲ್ಲ ಹೊರಟು ರೆಡಿಯಾಗಿ ಕುತ್ಕೊಂಡಿರ್ತಿದ್ದೆ. ಇವತ್ತು ನಮ್ಮ ಮನೆಯವರು ಬಂದ್ರೂ ನಾನು ಚಿನ್ನಿಗೆ ಕೂಡ ದೋಸೆ ಹೊಯ್ದು ಕೊಡ್ತಾಯಿದ್ದೆ. ಅಷ್ಟೇ ಹಂಚಿಟ್ಟು ಒಂದು ದೋಸೆ ಹೊಯ್ತಾ ಇದ್ದೆ. ಅಷ್ಟೊತ್ತಿಗೆ ನನ್ನ ಮೊಬೈಲು ವಿಡಿಯೋ ಅಲ್ಲಿಗೆ ಕಟ್ ಆಯಿತು. ಆಮೇಲೆ ನಾನು ಯಾವುದೇ ರೀತಿ ವಿಡಿಯೋ ಮಾಡಲಿಲ್ಲ. ಆನಂತರ ಹೊರಡೋದ್ರಿಂದ ವಿಡಿಯೋನ ಶುರು ಮಾಡಿದೆ. ಹಾಗೆಯೇ ಆಗುಂಬೆ ಕೂಡ ಬಂತು. ಆಗುಂಬೆ ಮೇಲ್ಗೇ ಇನ್ನು ಘಾಟಿ ಇಳಿಯೋದಕ್ಕಿಂತ ಮುಂಚೆನೇ ಅಲ್ಲಿ ಮಂಡಕ್ಕಿ ಸಿಗುತ್ತೆ. ನಾನು ನಮ್ಮನೆಯವ್ರಿಗೆ ಯಾಕೋ ನಂಗೆ ಹಶು ಆಗ್ತಿದೆ, ಮಂಡಕ್ಕಿ ತೊಗೊಳ್ಳೋಣ ಅಂದೆ. ಈಗಲೇ ಟೈಮ್ ಆಗಿದೆ. ಘಾಟಿ ಇಳಿದ್ಮೇಲೆ ಹೆಂಗಿದ್ರು ಸೋಮೇಶ್ವರದಲ್ಲಿ ನಮ್ಮನೆಯವರು ಮಗಂಗೇನು ಸ್ನ್ಯಾಕ್ಸ್ ಒಯ್ಯೋದು ಹಾಗಿಲ್ಲ, ಆದ್ರೂ ಒಯ್ಯೋಣ ಅಂತ ಒಂದು ಸ್ವಲ್ಪ ಸ್ನ್ಯಾಕ್ಸ್ನ ಒಯ್ದ್ವಿ ನಾವು. ಆಮೇಲೆ ಕೊಟ್ಟು ಬಂದ್ವಿ, ಏನೂ ಅನ್ನಲಿಲ್ಲ. ಅಂದರೆ ನಾವು ಹೋದಾಗ ಏನಾಯ್ತು ಅಂದರೆ ಸರ್ ಇರಲಿಲ್ಲ. ಅವರು ಊಟ ಮಾಡಿದ್ರು ನಮಗೆ ಸಿಗಲೇ ಇಲ್ಲ. ನಾವು ಜಸ್ಟ್ ಫೋನ್ ಮಾಡಿದ್ವಿ, ಕಳಿಸ್ತೀನಿ ಅಂತ ಹೇಳಿ ಹಾಗೆ ಹೋದರು. ಆಗುಂಬೆ ಘಾಟಿ ಇಳಿಬೇಕಿದ್ರೆ ಎಷ್ಟು ಭಯ ಆಗ್ತಿರುತ್ತೆ ಗೊತ್ತಾ. ಹತ್ತಬೇಕಿದ್ರೂ ಭಯ, ಇಳಿಬೇಕಿದ್ರೂ ಭಯ. Our hearts beat to the city streets. We began to feel the fire. We rise like tall buildings as the chemicals they take us higher. The night's young and it's just begun. ನಮ್ಮ ಮನೆಯವರು ಮಕ್ಕಳೆಲ್ಲ ದೊಡ್ಡ ಆಗೋದ್ರೊಳಗೆ ಸನ್ ರೂಫ್ ಇರುತ್ತಲ್ಲ, ಮೇಲೆ ಓಪನ್ ಇರುತ್ತಲ್ಲ, ಆ ಕಾರ್ ತಗೊಳ್ಳೋಣ, ಆಗುಂಬೆಲಿ ಓಡಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ. ಈಗ ಹೇಳ್ತಾರೆ ಸ್ವಲ್ಪ ವರ್ಷ ಬಿಟ್ಟದು ಸೋರಕ್ ಶುರುವಾಗುತ್ತೆ ಅಂದರೆ. ಅದಕ್ಕೆ ನಾನಂದೆ, ನಮ್ಮ ಇಂಡಿಯನ್ಸಿಗೆ ಏನಾರು ಜುಗಾಡ್ ಹೇಳ್ಕೊಡ್ಬೇಕು, ಶೀಟ್ ಹಾಕಿದ್ರೆ ಸಹಿ ಮೇಲ್ಗಡೆ. ಮನೆಗೆಲ್ಲ ಈಗ ಸೋರಿದಾಗ ಶೀಟ್ ಹಾಕ್ತಾರಲ್ಲ, ಹೇಳ್ರಿ. ಹಂಗೆ ನಮ್ಮನೆಯವ್ರು ಒಂದು ಮಾತಾಡ್ತಿಲ್ಲ. ಅವರಿಗೆ ಹಲ್ಲು ಇದೆ ಅನ್ಸುತ್ತೆ, ನಂಗೆ ಗೊತ್ತಿಲ್ಲ. ಯಾಕಂದ್ರೆ ಮಾತು ತುಂಬಾ ಕಮ್ಮಿ ಮಾಡಿದ್ದಾರೆ. ಅದು ಮಾತು ಏನದು, ಮಾತು ಬೆಳ್ಳಿ, ಸಾರಿ ಅಲ್ಲ, ಮಾತು ಬೆಳ್ಳಿ ಮೌನ ಬಂಗಾರ ಅನ್ನೋದನ್ನ ಫಾಲೋ ಮಾಡ್ತಿದ್ದಾರೋ ಏನೋ ಅಂತ ನನಗೂ ಗೊತ್ತಿಲ್ಲ. ಮಾತಾಡ್ತಿಲ್ಲ, ಅವ್ರು ತುಂಬಾ ಕಮ್ಮಿ ಮಾತಾಡ್ತಿದ್ದಾರೆ.
ಕಿವಿ ಎಲ್ಲ ದಬಾಕ ಬಿಟ್ಟಿದ್ದಾವೆ ಇವತ್ತು ಅಷ್ಟೇ. ಕಿಟಕಿ ತೆಗ್ದ್ರೆ ಅದೇ ಮತ್ತೆ ನೀವು ಅಂತ ಕಾರರು ತಗೊಂಡಿಲ್ಲಲ್ಲ, ಅದಕ್ಕೆ ಆ ಫೀಲ್ ಬರಲಿ ಅಂತ ನಾನು ಚಿನ್ನ ಕಿಟಕಿ ತೆಗೆದು ಕಿಟಕಿಯಿಂದ ತಲೆ ಹೊರಗೆ ಹಾಕಿದ್ವಿ. ಸ್ವಲ್ಪ ತಲೆ ಅಂದ್ರೆ ಫುಲ್ ಹೊರಗೆ ಹಾಕಿಲ್ಲ, ಸ್ವಲ್ಪ. ನಮ್ಮ ಮನೆಯವ್ರಿಗೆ ಏನು ಫಾಸ್ಟಾಗಿ ಹೊಡಿತಾರೆ ಅಂದ್ರೆ ಒಂದೊಂದ್ಸಲ ಹೆದರಿಕೆ ಆಗುತ್ತೆ. ಹೋದ್ಸಲ ಅವರು ಶ್ರೇಯಸ್ ಫ್ರೆಂಡ್ ಒಬ್ರು ಬಂದಿದ್ರು ಗೊತ್ತಾ ನಮ್ಮ ಕಾರಲ್ಲಿ. ಅವರು ಇವ್ರು ಓಡಿಸೋದು ನೋಡಿ ಅವರಿಗೆ ಅಂದ್ರೆ ಇವ್ರದ್ದು ಡ್ರೈವಿಂಗ್ ತುಂಬಾ ಚೆನ್ನಾಗಿದೆ. ಅದಕ್ಕೆ ಅವ್ರು ಕೇಳಿದ್ರು, ನೀವು ಇಷ್ಟು ಚೆನ್ನಾಗಿ ಓಡಿಸ್ತೀರಲ್ಲ, ಎಷ್ಟು ವರ್ಷದಿಂದ ಓಡಿಸ್ತಾ ಇದ್ದೀರಾ ಅಂತ ಹೇಳಿ. 20 ವರ್ಷ ಆಯ್ತಲ್ಲ ಮದುವೆ ಆದಾಗಿಂದ 25 ವರ್ಷ ಆಯ್ತು. ಸುಂಪುತ್ಗಂಡ್ರಿ ನಮ್ಮ ಮದುವೆ ಆಗಿ 22 ವರ್ಷ ಆಯ್ತು. ಅದಕ್ಕೂ ಮುಂಚೆ ಇಲ್ಲಿ ಕಾರ್ ಇತ್ತು, ಏನಿಲ್ಲ. ನಮ್ಮ ಮದುವೆ ಆದ್ಮೇಲೆ ಕಾರ್ ಬಂದ್ಮೇಲೆ ಆಮೇಲೆ ಸ್ವಲ್ಪ 2 ವರ್ಷ ಎಲ್ಬೋರ್ಡು. ಇವಾಗ ನಾನು ಅದೇ ಅಂತ ಇದ್ದೆ ನಮ್ಮನೆಯವರಿಗೆ, ಅವಾಗೆಲ್ಲ ಆಗುಂಬೆ ಅಂದ್ರೆ ಏನ್ ಗೊತ್ತಾ, ಇನ್ನೇನು ಹುಷಾರಿಲ್ಲ ಅಂತ ಅಂದ್ರೆ ಇದಕ್ಕೆ ಹೋಗೋದು, ಯಾವ್ದು ಮಣಿಪಾಲಿಗೆ ಹೋಗೋದು, ಇಲ್ಲ ಅಂದ್ರೆ ಇನ್ನೇನ್ ಧರ್ಮಸ್ಥಳ ಗಿರ್ಮಸ್ಥಳ ವರ್ಷಕ್ಕೊಂದೋ ಇಲ್ಲ 5 ವರ್ಷಕ್ಕೊಂದು. ನಾವ್ ಏನಿಲ್ಲ, ಆಗುಂಬೆ ಅಂದ್ರೆ ದಾರಿ ಸೌಜ್ ಬಿಟ್ಟಿದೀವಿ. ನಮ್ಮನೆಯವರಿಗೆ ಕಟ್ಟಿ ಬಿಟ್ರು ಆಗುಂಬೆ ಘಾಟಿನ ಆರಾಮಾಗಿ ಇಳಿಸ್ತಾರೆ. ಆ ಘಾಟಿ ಏನು ಘಾಟಿನೇ ಅಲ್ಲ. ಅವಳಿಗೆ ಇದ್ರಲ್ಲಿ ಬಂದ್ವಾ, ಒಂದಿನ ಕರ್ಕೊ ಬಂದ್ವಿ, ಶ್ರೈನ್ ಬಿಟ್ಟವರು ಕರ್ಕೊ ಬಂದ್ವಿ. ಇವತ್ತು ಆಗುಂಬೆಲ್ಲ ತುಂಬಾ ರಶ್ ಇದೆ. ಇವತ್ತು ತುಂಬಾ ವೆಹಿಕಲ್ಗಳಪ್ಪ, ಯಾಕೆ ಅಂತ ಗೊತ್ತಿಲ್ಲ. ಸಂಡೇ ಅಲ್ಲ ಇವತ್ತು, ಅದಕ್ಕೂ ಲಾಂಗ್ ವೀಕೆಂಡ್ ಇತ್ತಲ್ಲ ಮಮ್ಮಿ. ಹೌದಾ? ಫ್ರೈಡೇ, ಸ್ಯಾಟರ್ಡೇ, ಹಾಲಿಡೇ, ಸಂಡೇ. ನಂಗೆ ಗೊತ್ತಿಲ್ಲ. ನಾವು ಸೋಮೇಶ್ವರ ಬಂದ ತಕ್ಷಣ ಇಲ್ಲೊಂದು ಸ್ಟಾಪ್ ಕೊಡ್ದಿದ್ರೆ ನಮ್ಮನೆಯವ್ರಿಗೆ ಸಮಾಧಾನನೇ ಆಗೋದಿಲ್ಲ. ಇವತ್ತು ಸೋಡಾ ಕುಡಿತಾ ಇದ್ದಾರೆ. ಸೋಡಾ ಅವ್ರ ಓನರ್ ಹೆಂಡ್ತಿ ಮಾಡ್ತಾ ಇದ್ದಾರೆ. ಅವ್ರ ಮಗನು ನಾನು ಮಾಡ್ತೀನಿ ಅಂತ ಮಾಡ್ತಾ ಇದ್ದ. ಇಲ್ಲಿ ಸೋಡಾ ಚೆನ್ನಾಗಿರುತ್ತೆ. ಅದೇನೋ ಮಸಾಲ ಸೋಡಾ ಅಂತ ಸಿಗುತ್ತೆ, ಕುಡೀರಿ ಬೇಕಿದ್ರೆ. ಅದು ಸ್ವಲ್ಪ ಮಸಾಲ ಕಮ್ಮಿ ಹಾಕಿದ್ರು. ಆಮೇಲೆ ಚಿನ್ನಿ ಸ್ವಲ್ಪ ಮಸಾಲಾನ ಚಿನ್ನಿದಕ್ಕೆ ಸರಿ ಇತ್ತು. ನಮ್ಮ ಮನೆಯವ್ರಿಗೆ ಮಸಾಲ ಸ್ವಲ್ಪ ಕಮ್ಮಿ ಇತ್ತು. ಹಾಗೆಯೇ ಇದೊಂಥರ ಚೆನ್ನಾಗಿರುತ್ತೆ, ಹುಳಿ ಹುಳಿ ಸಿಹಿ ಸಿಹಿ. ನಮ್ಮಲ್ಲಿ ಬಸ್ರರಿಗೆಲ್ಲ ಮಾಡಿಕೊಡ್ತಾರೆ, ಆದರೆ ಇದು ಅಷ್ಟು ಚೆನ್ನಾಗಿರಲಿಲ್ಲ. ನಾನು ಯಾವಾಗಲೂ ತಗೊತೀನಿ, ಅದಕ್ಕೆ ನಾವು ಚಿಗಳಿ ಅಂತ ಹೇಳ್ತೀವಿ. ಇದು ಸ್ವಲ್ಪ ಬೇರೆ ಥರ ಇತ್ತು, ಅದಕ್ಕೆ ಹಾಜ್ಮೂಲ ಎಲ್ಲ ಮಿಕ್ಸ್ ಮಾಡಿ ಥರ ಇತ್ತು. ನಾನು ಅದನ್ನು ತಿನ್ನಲಿಲ್ಲ. ಒಂದು ತಿಂದೆ, ಒಂದು ಹಾಗೆ ಕಾರಲ್ಲೇ ಇದೆ ಇನ್ನೂ ಆದ್ರೂ. ಹಾಗೆ ಅಲ್ಲಿಂದ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಹಾಗೆ ಹೊರಟ್ವಿ. ಈಗ ಇಲ್ಲಿಗೆ ಬಂದಿದ್ದೀವಿ ಅಂದರೆ ನಾವು ಬ್ರಹ್ಮಾವರಕ್ಕೆ ಬಂದಿದ್ದೀವಿ ಅಂತ. ಇಲ್ಲಿಂದ ಲೆಫ್ಟಿಗೆ ಹೋದರೆ ನಾವು ಒಂಥರ ಕಟ್ ರೂಟ್ ಥರ ಅದರಲ್ಲಿ ಹೋಗ್ತೀವಿ. ಅಲ್ಲಿ ರೈಟಿಗೆ ಹೋದರೆ ಸೀದಾ ನಾವು ಬ್ರಹ್ಮಾವರ ಸಿಟಿಗೆ ಹೋಗ್ತೀವಿ. ಆದರೆ ನಾವು ಯಾವತ್ತೂ ಬ್ರಹ್ಮಾವರ ಸಿಟಿ ಒಳಗೆ ಹೋಗಿಲ್ಲ. ನಮ್ಗೆ ಯಾವಾಗಲೂ ಗೂಗಲ್ ಇದರಲ್ಲೇ ಇಲ್ಲೇ ಕರ್ಕೊಂಡು ಹೋಗಿತ್ತು. ಹಾಗಾಗಿ ನಮ್ಗೆ ಇದೇ ಒಂಥರ ಅಭ್ಯಾಸ ಆದಂಗೆ ಆಗಿಬಿಟ್ಟಿದೆ. ನಮಗೆ ಇದೇ ಒಂಥರ ಹತ್ತಿರ ಅಂತ ಅನಿಸುತ್ತೆ. ಒಂದ್ಸಲ ಯಾವಾಗಾದರೂ ಹೋಗಬೇಕು, ಬ್ರಹ್ಮಾವರ ಸಿಟಿ ಹೇಗಿದೆ ಅಂತ ನೋಡ್ಕೊಂಡು ಬರಬೇಕು ಅಂತ ಆಸೆ ಇದೆ. ಹಾಗೆಯೇ ಮಗನ ಸ್ಕೂಲ್ ಹತ್ರ ಬಂದ್ವಿ. ಆದರೆ ಒಂದೇನಂದರೆ ಇವತ್ತು ತುಂಬ ಜನ ಮಕ್ಕಳನ್ನ ಕರ್ಕೊಂಡು ಹೋಗಿದ್ರು. ನಮಗೆ ಗೊತ್ತೇ ಇಲ್ಲ ಈ ಥರನೂ ಆಗುತ್ತೆ ಅಂತ. ನಾವು ಮುಂಚೆನೇ ಎಲ್ಲ ಪರ್ಮಿಷನ್ ತೊಗೊಂಡಿದ್ರೆ ಹೊರಗಡೆ ಕರ್ಕೊಂಡು ಹೋಗ್ಬೋದಾಗಿತ್ತು ಅಂತ ಶ್ರೇಯು ಹೇಳ್ದ. ಆದರೆ ನಮಗಿದೇ ಒಂಥರ ಚೆನ್ನಾಗಿ ಅಂತ ಅನ್ನಿಸ್ತು. ವೀಡಿಯೋನ ಕೊನೆ ತನಕ ನೋಡಿ ನಾವು ಎಷ್ಟು ಮಜಾ ಮಾಡಿದ್ವಿ ಅಂತ. ನಂಗೆ ಶ್ರೇಯನ ಮುಖ ನೋಡಿದ್ಮೇಲೆ ಎಷ್ಟು ಸಮಾಧಾನ ಆಯಿತು ಅಂದರೆ. ಆಮೇಲೆ ನಾವು ಅಲ್ಲಿ ಹೋಗೋಷ್ಟೊತ್ತಿಗೆ ಯಾರಿಗೋ ಸ್ಪೆಷಲ್ ಕ್ಲಾಸ್ ಕೂಡ ನಡೀತಾ ಇತ್ತಂತೆ. ಅವರು ಕೂಡ ಇದ್ದರು. ನಾನು ಏನಪ್ಪ ಶ್ರೇಯುಗೂ ಎಲ್ಲ ಕ್ಲಾಸ್ಗೆ ಇದೆಯಾ ಅಂತ ಅಂದ್ಕೊಂಡೆ. ಯಾಕಂದರೆ 8th ಅವರಿಗೇನೆ ಅದು ಸ್ಕೌಟ್ ಆ್ಯಂಡ್ ಗೈಡ್ಸಲ್ಲಿ ಇರ್ತಾರಲ್ಲ, ಅವರಿಗೇನೋ ಸ್ಪೆಷಲ್ ಕ್ಲಾಸ್ ಇತ್ತಂತೆ. ಆಮೇಲೆ ಅವ್ರನ್ನ ಕೇಳಿದೆ ನಾನು ಟೀಚರ್ನ, ನನ್ನ ಮಗನಿಗೂ ಇದೆಯಾ ಅಂತ. ಇಲ್ಲ ಅಂತ ಹೇಳಿದ್ರು. ಮತ್ತು ಒಂದು ಸಲ ಅವರು ವಾರ್ಡನ್ಗೆ ಹೇಳಬೇಕಲ್ವ, ಹಾಗಾಗಿ ನಮ್ಮ ಮನೆಯವರು ವಾರ್ಡನ್ ಹತ್ರ ಹೇಳಿ ಬಂದರು. ನಾನು ಕಳಿಸ್ತೀನಿ, ಅವನು ಊಟ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರು. ಆಮೇಲೆ ಬಂದಿದ್ದಾನೆ ಅಂತ ಹೇಳಿದ್ರು. ಹಾಗಾಗಿ ನಾನು ಮತ್ತು ನಮ್ಮ ಮನೆಯವರು ಒಳಗೆ ಹೋಗ್ತಾ ಇದ್ದೀವಿ. ನಾನು ಈ ಕಡೆಯಿಂದ ವೀಡಿಯೋನ ಮಾಡ್ತಾ ಇದ್ದೀನಿ, ಅವನು ಆ ಕಡೆಯಿಂದ ಬಂದಿದ್ದಾನೆ. ನಮಗೆ ಗೊತ್ತಾಗೇ ಇಲ್ಲ. ರೂಮ್ ಹುಡುಗರು ಇಬ್ಬರು ಇದ್ದರು. ನಾನು ಅವ್ರ ಹತ್ರ ಮಾತಾಡ್ತಾ ಇದ್ದೆ, ಎಲ್ಲಿದ್ದಾನೆ ಏನು ಅಂತ. ಅವರು ನನಗೆ ಬರೀ ಬಾಯಿ ಮಾಡ್ತಾ ಇದ್ರು ಅಷ್ಟೇ. ಅವ್ನು ಹಿಂದಿಂದ ಬರ್ತಾ ಇದ್ದಾನೆ ಅಂತ ಆ ಹುಡುಗರು ಹೇಳಿಲ್ಲ. ನಾವು 3 ಜನನೂ ಅವನನ್ನು ನೋಡಲೇ ಇಲ್ಲ. ಅವನೇನು ಮೇಲೆ ಹಾಸ್ಟೆಲಿಂದನೇ ಬರ್ತಾನೆ ಅಂತ ನಾವು ಈ ಕಡೆನೇ ನೋಡ್ತಾನೇ ಇದ್ವಿ. ಈ ಕಡೆ ನೋಡ್ತಾ ಇದ್ದೀವಾ? ಬೇಡ ಬಿಡು, ಬೇರೆ ಚಪ್ಪಲ್ ಕೊಡ್ಸಾನೆ. ಸರಿಗೆ ಹೇಳೋಣ ತಡಿ, ಅವನು ಹೊರಗಡೆ ಹೋಗೋಣ ಡ್ಯಾಡಿ ಅಂತೆ. ಮಗ ಅಷ್ಟೇ ಚಡ್ಡಿ ಅಂತ ಕರ್ಕೊಂಡಿದ್ದೀಯಾ? ಊಟ ಆಯ್ತಾ? ಎಂತ ಊಟ ಮಾಡಿದೆ? ಊಟ ಇದು ಎಂತ ಪನ್ನೀರ್. ಪನ್ನೀರ್. ವಾವ್, ಸೂಪರ್. ನಮಗೂ ಒಂಚೂರು ಊಟಕ್ಕೆ ಬಂದಿದ್ರೆ ಮಗ ಊಟಕ್ಕೆ ಹೋಗ್ಬರೋದಿತ್ತು. ಹೆಂಗಿತ್ತು ಸ್ಕೂಲ್ದು ಫಂಕ್ಷನ್ನು? ನಿನಗೆ ಏನು ಬೇಕೋ ತಿನ್ನೋಕ್ಕೆ ಅಂತ ಕೇಳ್ಕೊಂಡು ನಾವು ಆರ್ಡ್ರ್ ತಗೊಬರೋಣ ಅಂತ ಅಂದ್ಕೊಂಡಿದ್ವಿ. ಕೇಳೋಣ ಸರ್ನ. ಮಗ ಇದನ್ನ ಹಾಕೊಂಡು ಹೆಂಗಿರ್ತೀರೋ? ಇದು ಎಂಥದ್ದು ಬಟ್ಟೆ ಬರೇ ಇವ್ರೆ ಇಲ್ಲೋಡು. ಶಿಶಿ ಒಕ್ಕೊಂಡಿಲ್ಲ ಮಗನೇ. ಎಂತ ಆಟ ಆಡಿದ್ರಿ? ಹೆಂಗಿತ್ತು ಸ್ಕೂಲ್ ಡೇ ಫಂಕ್ಷನಿಂದು ಫೋಟೋ ಬಂದಿದೆ GMVPS ಆ್ಯಪ್ಗೆ. ಆದರೆ ನಮ್ಮ ಮನೆಯವರಿಗೆ ಅದನ್ನು ಓಪನ್ ಮಾಡೋಕ್ಕೆ ಬಂದಿಲ್ಲ. ಅಪ್ಪ ಇಲ್ಲೊಬ್ಬರು ಟೀಚರ್ ಕೂತ್ಕೊಂಡಿದ್ರು, ಅವ್ರನ್ನ ಕೇಳಿ ಓಪನ್ ಮಾಡಿದ್ವಿ. ಆಮೇಲೆ ಒಂದು ಫೋಟೋ ಸಿಕ್ತು, ವೀಡಿಯೋ ಸಿಕ್ಕಿಲ್ಲ ಮಗ. ಹೆಂಗಿತ್ತು ಡ್ಯಾನ್ಸ್ ಎಲ್ಲ? ಹಾಂ,
ಎಲ್ಲಿ ಸಿಗುತ್ತಂತೆ ನಮಗೆ ವಿಡಿಯೋ ಎಲ್ಲ? ನಿಮ್ಮ ಅಣ್ಣ ಗುರುವಾರ ಯಾಕೆ ಫೋನ್ ಮಾಡಿಲ್ಲ? ಫೋನ್ ಹಾಕೊಂಡಿಲ್ಲ. ನೀ ಯಾಕೆ ಫೋನ್ ಮಾಡಿ? ಸಿಕ್ಕಿಲ್ಲ ನಂಗೆ. ಯಾಕೆ ಕಾರ್ಡ್ ಕೊಟ್ಟಿದ್ದಾರಂತೆ ಸರ್ ನಿಮಗೆ? ಕಾರ್ಡ್ನ ಸರಿ ರಿಚಾರ್ಜ್ ಕೊಟ್ಟಿದ್ದ. ಆ ರಿಚಾರ್ಜ್ ಕೊಟ್ಟು ನಂಗೆ ಕೊಟ್ಟಿಲ್ಲ. ಆಮೇಲೆ ಅವರು ಕಳೆದೋಗಿದ್ದಂಗಿತ್ತು. ಆಮೇಲೆ ಇತ್ತು ಸಿಕ್ಕಿಲ್ಲ. ಮತ್ತೆ ಸರ್ ನಾನು ಕೊಟ್ಟಿದ್ದೀನಿ, ಅವ್ನು ಯಾಕೋ ಮಾಡಿಲ್ಲ ಅಂದ್ರು. ನಮಗೆ ಟೆನ್ಷನ್ ಆಗಿ ಮತ್ತೆ ಫೋನ್ ಮಾಡಿ ಮಾಡ್ಬೇಕು ಮಗ ಥರ್ಸ್ಡೇ. ಒಟ್ಟಿಗೆ ಹೋಗೋಣ. ಸುಮ್ಮನೆ ಕೇಳ್ಕಬಾ, ನೀನೇ ಕೇಳು. ಹೋಗು ಮಗ, ಹೋಗು. ಚಪ್ಪಲ್ ಹರಿದೋಗಿದೆ. ಹೋಗು ಹೋಗಿ, ನೀ ಹೋಗು. ಶ್ರೇಯುಗೆ ಏನಂದರೆ ಹೊರಗಡೆ ಹೋಗಬೇಕು ಅಂತ ಸರ್ ಕೇಳಿದರೆ ಬೈತಾರೆ. ಮತ್ತು ಅವ್ರು ಹೇಳಿದ್ದು ಹಾಗೇ, ಅಂದರೆ ಬನ್ನಿ ನೀವು ಮಾತಾಡ್ಸ್ಕೊಂಡು ಹೋಗಿ ಇಲ್ಲೇ ಅಂತ. ಇಲ್ಲೂ ಹೊರಗಡೆ ಬಿಡಲ್ಲಂತೆ ಮಕ್ಕಳನ್ನ. ಅಂದರೆ ನಾವು ಬಾಗಿಲು ತೆಗೆದು ಒಳಗೆ ಹೋದ್ವಿ ಅಲ್ಲ, ಬಾಗಿಲಿಂದನೂ ಹೊರಗೆ ಬಿಡಲ್ಲಂತೆ. ಒಳಗೆ ಆಟ ಆಡಬೇಕು. ಗ್ರೌಂಡಿಗೆ ಏನಾದ್ರು ಹೋಗಿದ್ರೆ ಆ ಕಡೆಯಿಂದನೂ ಎಲ್ಲ ಹೋಗ್ಬೇಕಂತೆ. ಅವ್ನು ಕೇಳಿ ನಾನು ಹೊರಗೆ ಬರ್ತೀನಿ, ಒಂದು ಅರ್ಧ ಗಂಟೆ ಹೊರಗೆ ಬರ್ತೀನಿ ಅಂತ. ಆದರೆ ಸರ್ ಮತ್ತು ಏನೋ ಅಂತ ಹೇಳಿ ಚೇರ್ಮನ್ಗೆ ಹೇಳಿ ಇದನ್ನು ತೊಗೊಳ್ಳಿ ಅಂದರು, ಪರ್ಮಿಷನ್ನು. ನಮ್ಮ ಮನೆಯವ್ರು ನಾವು ಮಾತಾಡೋದಿಲ್ಲ ಅಂದರು. ಹಾಗಾಗಿ ಅವನಿಗೆ ಊಟ ಏನೂ ಬೇಡ ಅಂತೆ. ಊಟ ಈಗ ಜಸ್ಟ್ ಮಾಡಿದ್ದಾನೆ, ಬೇಡ ಅಂತ ಹೇಳ್ದ. ಚಪ್ಪಲ್ ಬೇಕಂತೆ. ಅದು ಚಪ್ಪಲ್ಲು ಕೆಳಗಡೆ ಎಲ್ಲ ಸೌದು ಹೋಗಿದೆ. ಅವನು ಮೊನ್ನೆ ಬಂದಿದ್ದ, ಮಧ್ಯೆ ಯಾವಾಗಾರು ಬರ್ತಾನಲ್ಲ, ಅವಾಗ ಅವನೇ ಕರ್ಕೊಂಡೋಗಿ ಕೊಡ್ಸೋಣ ಅಂತ. ಯಾಕಂದರೆ ಈಗ ಸೈಜ್ ಗೀಸ್ ನಮಗೆ ಗೊತ್ತಾಗೋದಿಲ್ಲ. ನಾನೇನಂದರೆ ವಿ ಶೇಪ್ ಬರುತ್ತಲ್ಲ ಆ ಥರದ್ದು ತೊಗೊಳ್ಳಿ ಅಂದೆ. ಅವನಿಗೆ ಹಾಕಿದ್ರಲ್ಲ ಅದೇ ಥರದ್ದೇ ಬೇಕಂತೆ. ಅದು ಯಾವುದೋ ಬ್ರ್ಯಾಂಡ್ ಹಿಡ್ದು ಅದಾದರೆ ಚೆನ್ನಾಗಿ ಬರುತ್ತೆ ಅಂತೇಳಿ. ನಂಗೆ ಅದಕ್ಕೆ ಉಂಗುಷ್ಟ ಏನೂ ಇಲ್ಲ, ಗ್ರಿಪ್ ಸಿಗೋದಿಲ್ಲ. ಹೇಳಿದರೆ ಕೇಳಲ್ಲ, ಅವನಿಗೆ ಹಠ ಮಾಡ್ತಾನೆ. ನಾನು ನಾರ್ಮಲ್ ಹಾಗೆ ಚಪ್ಪಲ್ ಇರುತ್ತಲ್ಲ ಆ ಥರದ್ದು ಒಂದು ಜೊತೆ, ಅದು ಬಾತ್ರೂಮಿಗೆ ಹೋಗೋದಕ್ಕೆ ಅಂತ ಹವಾಯಿ ಚಪ್ಪಲ್ ಕೊಡಿಸಿದ್ವಿ. ಅದನ್ನು ಯಾರಿಗೆ ಕೊಟ್ಟಿದ್ದಾನೆ ಏನೋ ಗೊತ್ತಿಲ್ಲ. ಇದನ್ನು ಹಾಕ್ಕೊಂಡು ಹೋಗ್ಬೇಡ ಬಾತ್ರೂಮ್ ಟಾಯ್ಲೆಟ್ಗೆ, ಇದನ್ನು ಬರೀ ಸ್ಕೂಲಿಗೆ ಹೆಂಗಿದ್ರು ಸ್ಕೂಲ್ ಶೂ ಇದೆ, ಅದೆಲ್ಲ ಇದೆ. ಮತ್ತು ಎಕ್ಸ್ಟ್ರಾ ಶೂ ಇದೆ. ಇದು ಸುಮ್ಮನೆ ಹಾಗೆ ಡೈನಿಂಗ್ ಹಾಲು ಅಲ್ಲಿ ಇಲ್ಲಿ ಓಡಾಡೋಕ್ಕೆ ಅಂತ. ಹಾಂ, ಬಾ, ಚಪ್ಪಲ್ ಬಿಟ್ಟು ಓಡಾಡ್ತಿದೀಯಾ? ಕಳಿಸ್ತಾ ಇದ್ದೀವಿ. ಹೇಳು ಸರ್ಗೆ, ಅವನಿಗೆ ಚಪ್ಪಲ್ ಹೊರದೋಗಿದೆ. ಚಪ್ಪಲ್ ನಾನಂತೂ ಹೋಗಲ್ಲ ಅಂತ, ನಮ್ಮನೆಯವರು ನಾನು ಹೋಗೋದಿಲ್ಲ ಅಂತ ಹೇಳಿ. ನಮ್ಮನೆಯವರು ಆಲ್ರೆಡಿ ಹೋಗಿದ್ದಾರೆ ಈಗ ಚಪ್ಪಲ್ ತರೋದಕ್ಕೆ ಅಂತ. ಇವನಿಗೆ ಹೊರಗಡೆ ಹೋಗಬೇಕು ಅಂತ. ಅದಕ್ಕೆ ಸರ್ ಕೇಳು, ಚಪ್ಪಲ್ಲು ಒಂದು ಕೊಡಿಸಿ ಕಳಿಸ್ತೀವಿ. ಅವ್ನು ಊಟನೂ ಏನೂ ಬೇಡ ಅಂತಿದ್ದಾನೆ, ಅದೇ ಹೇಳು ಅಂತ ಅವಳನ್ನು ಕಳಿಸಿದ್ದೀವಿ. ಏನೋ ಹೇಳಬೇಕು ಅಂದ್ಕೊಂಡೆ. ಏನಾಗಿದೆ ಅಂದರೆ ನನ್ನ ಮೊಬೈಲ್ ಇದ್ದಕ್ಕಿದ್ದಂಗೆ ಎಲ್ಲ ಫೋನ್ ನಂಬರು ಹೋಗಿಬಿಟ್ಟಿದೆ. ಫೋನ್ ನಂಬರ್ ಇದೆ, ಹೆಸರುಗಳೆಲ್ಲ ಹೋಗಿಬಿಟ್ಟಿದೆ. ಅಲ್ಲ, ಫೋನ್ ನಂಬರೇ ಹೋಗಿದೆ. ವಾಟ್ಸಪ್ಪಲ್ಲಿರೋ ನಂಬರ್ಗಳು ಮಾತ್ರ ಇದೆ, ಅದರಲ್ಲಿ ಹೆಸರು ಇಲ್ಲ. ಯಾರ್ಯಾರ್ದು ಗೊತ್ತಿದೆ ಅವ್ರವ್ರದನ್ನು ಮಾತ್ರ ನಾನು ಸರಿ ಮಾಡ್ಕೊತಾ ಇದ್ದೀನಿ. ನಂಗೆ ನಿಜ ಹೇಳ್ತೀನಿ, ದಿನ ಒಂದೊಂದು ಟೆನ್ಷನ್ ಈ ಮೊಬೈಲ್ ಸವಾಸನೇ ಬಿಟ್ಬಿಡೋಣ ಅನಿಸುತ್ತೆ. ನಮ್ಮ ಚಿಕ್ಕಮ್ಮನ ಹೆಸರು ಎಂತೆಂಥದ್ದೋ ಸೇವ್ ಆಗಿದೆ. ಅವಳು ಫೋನ್ ಮಾಡಿದ್ದಾಳೆ ಆಗಲೇ, ಯಾವುದೋ ಒಂದು ನಂಬರ್ ಬರ್ತಾ ಇದೆ, ಏನು ಅಂತಲೇ ಅರ್ಥ ಆಗ್ತಿಲ್ಲ. ಈಗ ಚಿನ್ನಿನೆಲ್ಲ ಮಾಡ್ಕೊಡ್ತೀನಿ ಅಂದಿದ್ದಾಳೆ, ನೋಡಬೇಕು ಏನಾರ ಕರ್ಕೊಂಡೋದ. ಇಲ್ಲಿಂದ ಹೋದರೆ ಸೀದಾ ಡೈನಿಂಗ್ ಹಾಲಿಗೆ ಹೋಗ್ತಾರೆ. ಪನ್ನೀರೆಲ್ಲ ಮಾಡಿದ್ರಂತೆ ಇವತ್ತು. ಶ್ರೇಯಿಗೆ ಒಟ್ಟು ಏನಾರು ಆಗಲಿ ಹೊರಗಡೆ ಬರಬೇಕು ಅಂತ. ಆದರೆ ನಮಗೆ ಹೆದರಿಕೆ ಅಲ್ಲ ಕರ್ಕೊಂಡು ಹೋಗೋಕ್ಕೆ. ಪಾಪ ಅವ್ರದ್ದು ತಪ್ಪಿರಲ್ಲ. ಈಗ ಏನೋ ಬಿಟ್ಟಿರ್ತಾರೆ, ಏನೋ ಆಯಿತು, ಆಮೇಲೆ ಮತ್ತೆ ಅವ್ರ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ ಸರ್ದು. ಹಾಗಾಗಿ ಅವರು ಚೇರ್ಮನಿಗೆ ಕೇಳಿ ಅಂತಾರಂತೆ. ನಾವು ಚೇರ್ಮನಿಗೆ ಯಾವತ್ತೂ ಫೋನ್ ಮಾಡಿಲ್ಲ, ಮಾಡೋ ಥರ ಪ್ರಮೇಯನೂ ಬಂದಿಲ್ಲ. ಮತ್ತು ಇದು ಹೋದ್ಸಲ ಬಿಟ್ಟಿದ್ರಲ್ಲ, ಅದೇ ಲಾಸ್ಟ್ ಔಟಿಂಗ್ ಅಂತೆ. ಜನವರಿಲಿ ಒಂದು ಔಟಿಂಗ್ ಹಾಕ್ಬೋದು ಏನೋ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾನೆ. ಮಾರ್ಚಲ್ಲೇ ಒಂದು ಬರ್ತ್ಡೇ ಇದೆ, ಆ ಟೈಮಲ್ಲಿ ಒಂದಿನ ಕೇಳ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಬರ್ತ್ಡೇ ಈ ಸಲ ಒಂದು ಫ್ರೈಡೇ ಬಂದಿದೆ. ಸ್ಯಾಟರ್ಡೆ ಸಂಡೇ ಬಂದಿದ್ದರೆ ಪರ್ಮಿಷನ್ ತೊಗೊಂಡು ಒಂದಿನ ಕರ್ಕೊಂಡು ಹೋಗ್ಬೋದಾಗಿತ್ತು. ಗೊತ್ತಿಲ್ಲ, ನೋಡೋಣ ಏನೇನು ಆಗುತ್ತೆ ಅಂತ. ಇನ್ನೂ ತುಂಬ ಟೈಮ್ ಇದೆ. ಅಲ್ಲಿ ತನಕ ಸುಮ್ಮನೆ ತಲೆ ಬಿಸಿ ಮಾಡ್ಕೊಳ್ಳೋದಕ್ಕಿಂತ ಸುಮ್ಮನೆ ಇರೋದು ಒಳ್ಳೇದು. ನೋಡಿ, ನಾನು ಎಷ್ಟು ಆರಾಮಾಗಿ ಸ್ಕೂಲಲ್ಲಿ ಕೂತ್ಕೊಂಡು ವೀಡಿಯೋನ ಮಾಡ್ತಾಯಿದ್ದೀನಿ. ಯಾಕಂದರೆ ಯಾರೂ ಇಲ್ಲ. ಮತ್ತು ಗಣೇಶರು ಮಾಡ್ಕೊಳ್ಳಿ ಮೇಡಮ್, ಅಡ್ಡಿಲ್ಲ, ಪರವಾಗಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಅವರಿಗೂ ಗೊತ್ತು ನಂದೊಂದು ಚಾನಲ್ ಇದೆ ಅಂತ. ಹೋದ್ಸಲ ಬಂದಾಗ ಅವರೇ ಕೇಳಿದ್ರು ಇದೆ ಅಂತ ಹೇಳಿ. ಚಿನ್ನನೂ ಹೋದ್ಲು, ಹಾಗೆ ವಾಪಸ್ ಬಂದ್ಲವಳು. ಇಲ್ಲೊಂಥರ ಏನಾಗಿದೆ ಅಂದರೆ, ಬೆಕ್ಕಿನ ಕೊಳ್ಳಿಗೆ ಗಂಟೆ ಕಟ್ಟೋರು ಯಾರು ಅಂತ. ನಮ್ಮ ಮನೆಯವ್ರಂತೂ ನಾನಂತೂ ಕಟ್ಟಲ್ಲ ಅಂತ ಹೇಳ್ತಾರೆ. ಅವರು ಯಾರ ಹತ್ರನೂ ಮಾತಾಡಲ್ಲ, ಅವ್ರು ಏನೂ ಹೇಳಲ್ಲ. ಅವರು ಮಗನ್ನ ನಾನು ಆ ಥರ ರಗಳೆ ಮಾಡೋದಕ್ಕೆ ಅವ್ರು ಹೆಂಗೆಂಗೋ ಮಾಡಿ ಗಣೇಶರ ಹತ್ರ ಪರ್ಮಿಷನ್ ತಗೊಂಡಿದ್ದೆ ನನಗೆ ಆಶ್ಚರ್ಯ. ನನಗೆ ಜೀವನದಲ್ಲಿ ಇದೇ ಫಸ್ಟ್ ಟೈಮ್ ಅನಿಸುತ್ತೆ ನಮ್ಮನೆಯವರು ಸರ್ಪ್ರೈಸ್ ಅಂತ ಕೊಟ್ಟಿದ್ದು. ಫೋನ್ ಮಾಡಿ ನಂಗೆ ಹೇಳಿದ್ರು, ನಾನು ತುಂಬ ರಗಳೆ ಮಾಡ್ಕೊತಾ ಇದ್ದೆ, ನಿನಗೊಂದು ಸರ್ಪ್ರೈಸ್ ಇದೆ ಅಂತ ಅವರೇ ಹೇಳಿದ್ರು. ಅವತ್ತು ಅವನು ಗುರುವಾರ ನಾನು ಊರಲ್ಲಿದ್ದಾಗ ಫೋನ್ ಬರಲೇ ಇಲ್ಲ. ಫೋನಿಗಾಗಿ ಕಾದು ಇಟ್ಟೆ, ಬರಲೇ ಇಲ್ಲ. ಆಮೇಲೆ ಆವಾಗಲೇ ಅವರು, ಸರ್ ನಾವು ಬಂದಿಲ್ಲಲ್ಲ, ಒಂದು ಸಲ ನೋಡ್ಕೊಂಡು ಹೋಗ್ಬೋದಾ ಅಂತ ಕೇಳೋದ್ಮೇಲೆ ಅವ್ರು ಹ್ಞೂ ಅಂದಮೇಲೆ ನಾವು ಕೂಡ ಹೊರಟ್ವಿ.
ಶ್ರೇಯು ಅವ್ರ ಡ್ಯಾಡಿಗೆ ಲೀಸ್ಟ್ ಹೇಳ್ತಾ ಇದ್ದಾನೆ ಏನೇನು ಬೇಕು ಏನೇನು ಬೇಡ ಅನ್ನೋದನ್ನು. ಆದರೆ ನಾವು ಹೋದಾಗ ಸುಮಾರು ಜನ ಕರ್ಕೊಂಡು ಹೋಗಿದ್ದರು. ನನಗೊಂದು ಒಳ್ಳೇದೇನಾಯಿತು ಅಂದರೆ ನಾವು ಅವನನ್ನು ಸ್ಕೂಲಿಂದ ಹೊರಗಡೆ ಕರ್ಕೊಂಡು ಹೋಗಲಿಲ್ಲ, ಇಲ್ಲೇ ಕುತ್ಕೊಂಡು ಮಾತಾಡ್ತಾ ಇದ್ವಿ. ಸರ್ಗಳು ಅಲ್ಲೇ ಓಡಾಡ್ತಾ ಇದ್ದರು. ಅಂದರೆ ಬೇರೆ ನಮ್ಮ ಶ್ರೇಯು ವಾರ್ಡನ್ ಇರಲಿಲ್ಲ, ಅವರೆಲ್ಲ ಉಡುಪಿ ಕೆಲಸ ಇತ್ತು ಅಂತ ಹೋಗಿದ್ದರು. ಬೇರೆ ಇನ್ನೊಬ್ಬರು ವಾರ್ಡನ್ ಇದ್ದರು, ಅವರಲ್ಲೇ ಓಡಾಡ್ತಾ ಇದ್ದರು. ಅವ್ರು ಏನೂ ಹೇಳಲಿಲ್ಲ. ನಾವು ಅವನಿಗೆ ತಿನ್ನೋದಕ್ಕೆಲ್ಲ ತಂದು ಕೊಟ್ವಿ, ಸುಮ್ಮನೆ ನೋಡ್ತಾ ಓಡಾಡ್ತಾ ಇದ್ದರು ಅಷ್ಟೇ. ನನಗೆ ಅವನನ್ನು ಹೊರಗೆ ಕರ್ಕೊಂಡು ಹೋಗೋದಕ್ಕಿಂತನೂ ಇಲ್ಲೇ ಕುತ್ಕೊಂಡು ಮಾತಾಡಿದ್ದೆ ತುಂಬ ಖುಷಿ ಅನ್ನಿಸ್ತು. ಯಾಕಂದರೆ ಹೊರಗಡೆ ಹೋದರೆ ಆ ಶಾಪಿಂಗ್ ಈ ಶಾಪಿಂಗ್ ಅಂತ ನಾವು ಅವನ ಜೊತೆ ಟೈಮೇ ಕಳೆಯಲ್ಲ. ಆದರೆ ಇಲ್ಲಿ ಆರಾಮಾಗಿ ಕೂತ್ಕೊಂಡು ಇದ್ವಿ. ನಮ್ಮ ಮನೆಯವರು ಹೋಗಿ ಅವನಿಗೆ ಕ್ರಾಕ್ಸ್ ತೊಗೊಂಡು ಬಂದಿದ್ದಾರೆ. ನಂಗೆ ನಿಜ ಹೇಳ್ತೀನಿ, ಆ ಕ್ರಾಕ್ಸ್ ನೋಡಿದ್ರೆ ಇಷ್ಟ ಆಗೋದಿಲ್ಲ. ಅದಕ್ಕೇ ನಾನು ಇನ್ನೇನಾದರೂ ಬೈತೀನಿ ಅಂತ ಅಲ್ಲೇ ನಿಲ್ಲಿಸಿ ಅಲ್ಲೇ ಮಗಂಗೆ ಹಾಕಿ ಅದರಲ್ಲಿರೋ ಟ್ಯಾಗ್ ಎಲ್ಲ ಕಿತ್ತು ಆಮೇಲೆ ತೊಗೊಂಡು ಬಂದರು. ನಾನು ಸುಮ್ಮನೆ ಅದು ವಿ ಶೇಪಿಂದ ಒಂದು ಚಪ್ಪಲಿ ಇರುತ್ತಲ್ವ ಈಗ ದಿನ ಹಾಕೋಕ್ಕೆ, ಅದನ್ನು ತೊಗೊಬನ್ನಿ ಅಂತ ಹೇಳಿದ್ದು. ಅವನೇನಂದ, ಅದೇನಾದರೂ ತಂದರೆ ನಾನು ಅದನ್ನು ಹಾಕೋದೇ ಇಲ್ಲ ಅಂತ ಹೇಳ್ದ ಫೋನ್ ಮಾಡಿ ಅವ್ರ ಡ್ಯಾಡಿಗೆ. ಹಾಗಾಗಿ ಮತ್ತೆ ಹೋಗಿ ಅಲ್ಲೇ ಬ್ರಹ್ಮಾವರದಲ್ಲಿ ಅಂಗಡಿಗಳೆಲ್ಲ ಹುಡ್ಕೊಂಡು ಹೋಗಿ ಒಂದು ಕ್ರಾಕ್ಸ್ನ ತೊಗೊಂಡು ಬಂದಿದ್ದಾರೆ. ಇದ್ದೇ ಕ್ರಾಕ್ಸ್ ಅದು. ಹುಡುಗರು ಹೆಂಗಂದರೆ ದುಡ್ಡಿನ ಬೆಲೆ ಅನ್ನೋದೇ ಗೊತ್ತಿರೋದಿಲ್ಲ. ನನಗೆ ಆ ಕ್ರಾಕ್ಸ್ ನೋಡಿದ್ರೆ ಇಷ್ಟ ಆಗೋದಿಲ್ಲ. ಅದು ಏನು ಮಕ್ಳಿಗೆ ಅದು ಇಷ್ಟ ಆಗುತ್ತೋ ನನಗಂತೂ ಗೊತ್ತಿಲ್ಲ. ಇದ್ರ ಬಗ್ಗೆನೇ ನಾನು ಒಂದು ವಿಡಿಯೋ ಕೂಡ ಮಾಡಿದ್ದೆ. ಅದು ಈಗ ಔಟ್ ಆಫ್ ಫ್ಯಾಷನ್ ಕೂಡ ಆಗಿದೆ. ಆದರೆ ಅಲ್ಲಿ ಎಲ್ಲರೂ ಹಾಕ್ತಾರೆ, ನನಗೂ ಬೇಕು. ಮಕ್ಳದ್ದು ಗೊತ್ತಲ್ವಾ, ಅದೇನು ಎತ್ತ ಅಂತ ಕೇಳೋದಿಲ್ಲ, ಒಟ್ಟು ನನಗೂ ಬೇಕು ಅಂತ. ಹಾಗೆ ಅವನಿಗೆ ಸಮೋಸ ಅಂದರೆ ತುಂಬ ಇಷ್ಟ. ಅಲ್ಲಿ ಸಮೋಸ ತೊಗೊಂಡು ಹಾಗೆ ಅವರಿಬ್ರಿಗೂ ಒಂದೊಂದು ಐಸ್ ಕ್ರೀಮ್ ತೊಗೊಂಡು ಬಂದರು. ನಾನು ಅದೇ ಅಂದೆ, ಏನಾದರೂ ತಿನ್ನೋದಕ್ಕೆ ಫ್ರೈಡ್ ರೈಸು ಆ ಥರದ್ದು ಏನಾದರೂ ತರಿಸ್ಕೊ ಅಂದೆ. ಬೇಡ ಮಮ್ಮಿ, ಊಟ ಇಲ್ಲಿ ಚೆನ್ನಾಗಿತ್ತಲ್ಲ, ಹಾಗಾಗಿ ನಾನು ಹೊಟ್ಟೆ ತುಂಬ ಊಟ ಮಾಡಿದ್ದೀನಿ, ಏನೂ ಬೇಡ ಅಂತ ಹೇಳ್ದೆ. ಈ ಕಲರ್ ಚೆನ್ನಾಗಿದೆ ಅಲ್ಲ, ಅದು ಚೆನ್ನಾಗಿರಲ್ಲ. ಬ್ಲೂ ಎಲ್ಲರ ಹತ್ರ ಇರುತ್ತೆ. ಸಮೋಸ ತಿನ್ನು. ನಾ ತಿನ್ನಲಿಲ್ಲ, ನಂಗೆ ಬೇಡ. ನನಗೇನು ಗೊತ್ತಾ, ಒಂದೇ ಒಂದು ಭಯ, ಮಗನ ಹಾಸ್ಟೆಲಿಗೆ ಬಿಟ್ಟ ಮೇಲೆ ಕೆಲವೊಂದು ಮಕ್ಕಳೆಲ್ಲ ಚೇಂಜ್ ಆಗಿಬಿಡ್ತಾರೆ. ಅಂದರೆ ನಾವು ಹೆಂಗಂದರೆ ಅವನನ್ನು ಇನ್ನೂ ಸಣ್ಣ ಒಂಥರ ನೋಡ್ತೀವಿ. ಅವ್ನು ಗಟ್ಟಿ ಹಿಡ್ಕೊಳೋದು, ಅವನೊಂದು ಜೊತೆ ಮಲಗೋದು, ಅವನಿದೆ ಈ ಥರ ಎಲ್ಲ ಮಲಗ್ತಾನಲ್ಲ, ನನಗೆ ಅದನ್ನು ತುಂಬ ಮಿಸ್ ಮಾಡ್ಕೊತೀವಿ. ಅದನ್ನೆಲ್ಲಾದರೂ ಅವ್ನು ಮರೆತು ಬಿಡ್ತಾನ ಅಂತ ಕೂಡ ಅನಿಸುತ್ತೆ. ಪಾಪ ಹುಡುಗ ಹಂಗೆ ಮಾಡೋದೇ ಇಲ್ಲ. ಬಂದ ತಕ್ಷಣ ಅವ್ರ ಡ್ಯಾಡಿನ ನನ್ನ ಎಲ್ಲ ಗಟ್ಟಿ ಹಿಡ್ಕೊಂಡು ಅವನೊಂಥರ ಯಾವಾಗಲೂ ಮುತ್ತು ಕೊಡ್ತಾನೇ ಓಡಾಡ್ತಿರ್ತಾನೆ. ಆಮೇಲೆ ಅಡುಗೆ ಮನೇಲಿ ನಾನಿದ್ದರೆ ನನ್ನ ಸೊಂಟ ಹಿಡ್ಕೊಳ್ಳೋದು, ನನ್ನ ಒಟ್ಟು ಹಿಡ್ಕೊಂಡು ಓಡಾಡೋದು, ಆ ಥರ ಮಾಡ್ತಿರ್ತಾನೆ. ನಾನು ಅದನ್ನೆಲ್ಲ ತುಂಬ ಮಿಸ್ ಮಾಡ್ಕೊತೀನಿ. ನೋಡಿ, ನಾವೇನಾದರೂ ಮಗನ ಹೊರಗಡೆ ಕರ್ಕೊಂಡು ಹೋಗಿದ್ರೆ ನಮ್ಮ ಜೊತೆ ಇಷ್ಟೆಲ್ಲ ಟೈಮ್ ಕಳಿಯೋಕ್ಕೆ ಆಗ್ತಿರ್ಲಿಲ್ಲ. ನಿಜವಾಗ್ಲೂ ಇದೊಂದು ಒಳ್ಳೆಯದು ಅಂತ ನಮಗೆ ಅನ್ನಿಸ್ತು. ಹೊರಗಡೆ ಹೋಗಿದ್ದಕ್ಕಿಂತನೂ ಇಲ್ಲೇ ನಾವು ಚೆನ್ನಾಗಿ ಟೈಮ್ನ ಕಳೆದ್ವಿ, ತುಂಬ ಹೊತ್ತಿದ್ವಿ. ಆ ಸರು ಕೂಡ ಇರಲಿಲ್ಲಲ್ಲ, ಹಾಗಾಗಿ ನಮಗೆ ಯಾರೂ ಏನೂ ಹೇಳಲಿಲ್ಲ. ಆರಾಮಾಗಿ ಒಂದು 3 ಗಂಟೆ ಅಲ್ಲೇ ನಾವು ಟೈಮ್ನ ಕಳೆದ್ವಿ. 12-12:30 ಹೋದರೂ ಹತ್ತತ್ರ 3 ಗಂಟೆಗೆ ಅನಿಸುತ್ತೆ ನಾವು ಅಲ್ಲಿಂದ ಬಿಟ್ಟಾಗ. ಅವನೇ, ನೀವು ಹೋಗಿ ಮಮ್ಮಿ, ನಂಗೆ ನಾಳೆ ಎಕ್ಸಾಮ್ ಇದೆ ಅಂತ ಹೇಳ್ತಾ ಇದ್ದ. ಆದರೆ ಒಂದೇನಂದರೆ ಆ ಬಟ್ಟೆ ಬರೆ ನೋಡಿದ್ರೆ ಬೇಜಾರಾಗುತ್ತೆ ಅಷ್ಟೇ. ಸಾಕು ಬಿಡೋ ಮಾರಯ್ಯ. ಬೈ. ಅಲ್ಲಿ ಬರಲಾ? ಹಾಂ, ಅಲ್ವಾ?
ಹೋಗಬೇಕಿದ್ರೆ ಒಂಥರ ಖುಷಿ ಇರುತ್ತೆ, ಬರಬೇಕಿದ್ರೆ ಫುಲ್ ಬೇಜಾರು ಥರ ಆಗ್ತಿರುತ್ತೆ. ಅವನ ರೂಮಿಂದ ಅವನು ಅಲ್ಲಿ ಬಾಯಿ ಮಾಡ್ತಾನೆ. ನಾವು ಹೋಗೋ ತನಕ ಪಾಪ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ನಾನೇ ಒಳಗೆ ಹೋಗು ಅಂತ ಇದ್ದೆ. ನಂಗೆ ಆ ಕಿಟಕಿ ನೋಡಿದ್ರೆ ಹೆದರಿಕೆ ಆಗುತ್ತೆ. ಹಾಗೆಯೇ ಈಗ ಊಟ ಆಗಿರಲಿಲ್ಲಲ್ಲ, ನಾವು ಬಂದಾಗ 3 ಗಂಟೆ ಆಗಿತ್ತು ಅನಿಸುತ್ತೆ. ಇದು ಸ್ವಾತಿ ಪ್ಯಾರಡೈಸ್ ಅಂತ. ಊಟ ತುಂಬಾ ಚೆನ್ನಾಗಿರುತ್ತೆ. ಇದು ಯಾವ ರೋಡು ಏನು ಅಂತ ನನಗೆ ಗೊತ್ತಿಲ್ಲ, ಹೆಚ್ಚಾಗಿ ಉಡುಪಿ ರೋಡ್ ಅನಿಸುತ್ತೆ. ನಾನು ನಮ್ಮ ಮನೆಯವರು ಪುರಿ ಊಟ ತೊಗೊಂಡ್ವಿ. ಚಿನ್ನಿ ಫ್ರೈಡ್ ರೈಸ್ ತೊಗೊಂಡ್ಲು. ಚಿನ್ನಿ ಅದೇ ಅಂತ ಇದ್ಲು, ನಾನು ಅನ್ನ ಸಾರನ್ನೇ ತೊಗೋಬೇಕಾಗಿತ್ತು ಅಂತ ಹೇಳಿದ್ಲು. ಯಾಕಂದರೆ ತುಂಬಾ ಚೆನ್ನಾಗಿತ್ತು ಊಟ ಮಾತ್ರ, ಪ್ರತಿಯೊಂದು ಅಷ್ಟೇ ತುಂಬಾ ಚೆನ್ನಾಗಿತ್ತು. ಆಮೇಲೆ ತಿಂತೀನಿ. ಅದೇ ಸಪ್ಪತ್ತಾಗಿದೆ ನೋಡಿ. ತೊಂಡೆಕಾಯಿ ಸುಕ್ಕ ತುಂಬ ಚೆನ್ನಾಗಿತ್ತಲ್ಲ. ಅವರು ಪಾಪ ಕೇಳಿದ್ರು ಊಟ ಚೆನ್ನಾಗಿದೆಯಾ ಅಂತೇಳಿ. ನಮ್ಮನ್ನ ಕನ್ನಡಕಕ್ಕೂ ಆ ಮುಖಕ್ಕೂ ನಾನು ಹೇಳೋದು, ನಾನು ಊರಿಗೆ ಹೋಗಿದ್ದೆಲ್ಲ ಯಾರೋ ಹೊಡೆದಿಯಾರ ನಿಮಗೆ ಅಂತ. ಚಿನ್ನಿ ಅಂದ್ಲು, ನೀನೇ ಹೊಡೆದಿಯಾ ಅಂತ. ಇಲ್ಲಪ್ಪ ನಾವು ಬರೋದ್ರೊಳಗೇ ದಪ್ಪ ಆಲ್ರೆಡಿ ಆಗೋಗಿತ್ತು, ನಾನು ಹೊಡೆದಿದ್ದಲ್ಲ ಅಂತ. ತಪ್ಪಾಗಿದೆ ಅಂದರೆ ಯಾರೋ ತುಂಬ ಜನ ಕಮೆಂಟ್ ಹಾಕಿದ್ರು, ಅದನ್ನು ಕೂಡ ಓದಿದ್ದಾರೆ ನಮ್ಮ ಮನೆಯವರು. ನೆಗ್ಲೆಕ್ಟ್ ಮಾಡಿಬಿಡಿ ಹಾಗೆ ಹೀಗೆ ಅಂತ ಏನಿಲ್ಲ. 2 ಹಲ್ಲು ಹೋಗಿದೆ ಅಷ್ಟೇ ಇಲ್ಲಿ. ನಾಳೆ ಎಲ್ಲ ನಾಡ್ದು ಕಳಿಸ್ತೀನಿ ಕ್ಲೀನ್ ಮಾಡಿಸ್ಕೊಬರಕ್ಕೆ ಹಲ್ಲನ್ನು. ಅವ್ರಿಗೇನು ಗೊತ್ತಾ, ಹಲ್ಲು ಕಿತ್ತರೆ ನೋವಾಗುತ್ತಲ್ಲ, ಅವ್ರು ನನಗಿಂತ ಪುಕ್ಕು ಅವರಿಗೆ. ಅವ್ರು ಹೇಳಿದ್ರಂತೆ ನೋವು ಆಗದೇ ಇರೋ ರೀತಿ ಏನಾದರೂ ಟ್ರೀಟ್ಮೆಂಟ್ ಇದ್ದರೆ ಮಾಡಿ ಅಂತ. ನನಗೆ ಯಾವಾಗಲೂ ಬೈಯೋರು, ನೀವು ಅವರೇ ಡಾಕ್ಟ್ರ್ ಹತ್ರ ಹಂಗೆ ಹೇಳಿದಾರೆ, ಅದು ಕೀಳ್ಬೇಕಿದ್ರೆ ನೋವಾಗುತ್ತಲ್ಲ, ಹಾಗಾಗಿ ಹೋಗಲ್ಲ ಅಂತ ಹೇಳ್ತಾರೆ. ಊಟ ಮಾಡಿ ಬಂದಮೇಲೆ ಏನಾದರೂ ಕುಡಿಯೋಣ ಅಂತ ಅನ್ನಿಸ್ತು. ಹಾಗಾಗಿ ಕಬ್ಬಿನ ಹಾಲು ಕುಡಿತಾ ಇದ್ದೀವಿ. ಆದರೆ ಕಬ್ಬಿನ ಹಾಲು ರೇಟ್ ಕೇಳಿದ್ರೆ ನೀವು ಆಶ್ಚರ್ಯ ಪಡ್ತೀರಾ. 25 ರೂಪಾಯಿ ಒಂದು ಗ್ಲಾಸ್ಗೆ. ಹಾಗೆಯೇ 50 ರೂಪಾಯಿ ಒಂದು ಎಳ್ನೀರು. ನಮ್ಮ ಮನೆಯವ್ರು ಎಳ್ನೀರು ಕುಡಿದ್ರು, ನಾನು ಚಿನ್ನಿ ಒಂದೊಂದು ಲೋಟ ಕಬ್ಬಿನ ಹಾಲು ಕುಡಿದು ಹಾಗೆಯೇ ಅಲ್ಲಿಂದ ಮನೆ ಕಡೆ